यत्प्रज्ञालोकभासा प्रतिहतिमगमत् स्वान्तमोहान्तकारः मज्जोन्मज्जच्च घोरे ह्यसकृदुपचनो द्वन्द्वतित्रासने मे यत्पादावाशितानां श्रुतिशमविनयप्राप्तिरग्राह्यमोघा तत्त्वादोपावदीयो भवभयविदुदौ सर्वभावैर् नमस्ये प्रज्ञानां सुप्रदानैः स्थिरचरनिकरव्यापिभिर्व्याप्य लोकान् भुक्त्वा भोगांस्थविष्ठान् पुनरपि धिषणोद्भासितान् कामजन्यान् पीत्वा सर्वान् विशेषान् स्वपितिमुदरहुं मायया भोजयन्नो मायातिं परममृतमजं ब्रह्म यत्तन्नतोऽस्मि यो विश्वात्मा विविधविषयान् प्राश्यभोगान् स्थविष्ठान् पश्चाच्चान्यान् स्वमतिविभवान् ज्योतिषा स्वेन सूक्ष्मान् सर्वानेतान् पुनरविषयैः स्वात्मनि स्थापयित्वा हित्वा सर्वान् विशेषान् विगतगुणगणः पात्वसो न स्तुरीयः ओं नमो ब्रह्मादिभ्यो ब्रह्मविद्यासम्प्रदायकर्तृभ्यो ऋषिभ्यो नमो महद्भ्यो नमो गुरुभ्यः सर्वोतो प्रभवरहित प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तौ श्रीमच्छङ्करभगवद्गुरुभ्यो नमः महामतिं वेदवेदान्तसारज्ञं सद्गुरुं प्रणतोऽस्मि सदाहं सम्प्रदायज्ञं संजीवीन्द्रं सदाश्रयं सद्गुरुं सच्चिदानन्दं सदाचार्यं नमाश्रये श्री श्री सच्चिदानन्देन्द्र सरस्वती महासद्गुरुभ्यो नमः हरिः भगवो ब्रह्म 349 ಅದು ಲೌಕಿಕಾದೀನ 348 ಭಾಷ್ಯ ಅದು ಆಗಿಲ್ವಾ ಜ್ಞಾನೇಚ ಓಹೋ ಜ್ಞಾನೇಚ ಲೌಕಿಕಾದಿ ವಿಷಯೇ ಜ್ಞೇಯೇಚ ಲೌಕಿಕಾದು ತ್ರಿವಿಧೇ ಪೂರ್ವಂ ಲೌಕಿಕಂ ಸ್ಥೂಲಂ ತದಭಾವೇ ಪಶ್ಚಾತ್ ಶುದ್ಧಂ ಲೌಕಿಕಂ ತದಭಾವೇನ ಲೋಕೋತ್ತರಮಿತಿ ಏವಂ ಕ್ರಮೇಣ ज्ञेयेच लौकिकादौ त्रिविधे पूर्वं लौकिकं स्थूलं तदभावेन पश्चात् शुद्धं लौकिकं तदभावेन लोकोत्तरम् इति एवं क्रमेण स्थानत्रय अभावेन परमार्थ सत्ये तुर्ये अद्वये अजे अभये विदिते स्वयमेव आत्मा स्वरूपमेव आत्मस्वरूपमेव ಸ್ವಯಮೇವ ಆತ್ಮಸ್ವರೂಪಮೇವ ಜ್ಞಾನೇ ಚ ತ್ರಿವಿಧೇ ಅಂತಿದೆ 3 ಶ್ಲೋಕದಲ್ಲಿ ಅದು ಬೈತಾ ಇದೆ. ತ್ರಿವಿಧವಾದ ಜ್ಞಾನ ಅಂದ್ರೆ ಲೌಕಿಕಾದಿ ವಿಷಯವಾದ ಜ್ಞಾನ, ತ್ರಿವಿಧ ಜ್ಞಾನ. ಲೌಕಿಕವೇ ಮುಂತಾದ ವಿಷಯವಾದ ಜ್ಞಾನ ಅಂದ್ರೆ ಲೌಕಿಕ, ಯುದ್ಧ ಲೌಕಿಕ, ಲೋಕೋತ್ತರ. ಲೌಕಿಕ ಅಂದ್ರೆ ದ್ವೈಲೌಕಿಕ ಅಂತ ಲೌಕಿಕ ಅಂತಾರೆ. ಜ್ಞೇಯೇಚ ಅದೇ ಲೌಕಿಕವಾದ ತ್ರಿವಿಧವಾದ, ಮೊದಲು ಸ್ಥೂಲವಾದ ಲೌಕಿಕ ತ್ಯಾಗ ಪ್ರಪಂಚ, ಆಮೇಲೆ ಅದಿಲ್ಲದೆ ಇದ್ಮೇಲೆ ಸೂಕ್ಷ್ಮವಾಗಿರ್ತಕ್ಕಂತಹ ಶುದ್ಧ ಲೌಕಿಕ, ವಾಸನಾಮಯವಾಗಿರ್ತಕ್ಕಂತಹ ಲೌಕಿಕ ಪ್ರಪಂಚ. ಅದು ಅಡಗಿಸಿಕೊಂಡ ಮೇಲೆ ಸುಷುಪ್ತಿಗೆ ಹೋದ ಮೇಲೆ ಅದು ಲೋಕೋತ್ತರ ಅಂತ. ಜ್ಞಾನವೂ ಅದರ ಬಗ್ಗೆನೇ, ಜ್ಞೇಯವೂ ಅದೇ. ಜ್ಞಾನಕ್ಕೂ ಲೌಕಿಕವಾದ ಜ್ಞಾನವೇ ಲೌಕಿಕ ಜ್ಞಾನ, ದ್ವೈಲೌಕಿಕ ಜ್ಞಾನ, ಲೋಕೋತ್ತರ ಜ್ಞಾನ. ಸಿದ್ಧಲೌಕಿಕ ಅಂದ್ರೆ ದ್ವೈಲೌಕಿಕ. ಅರಿವು ಅದರದ್ದೇ, ವಿಷಯವೂ ಅದೇ. ಜ್ಞಾನ ಜ್ಞೇಯ, ಅರಿತುಕೊಳ್ಳೋದೇ ಜ್ಞಾನ, ತಿಳಿದುಕೊಳ್ಳುವ ಕಡೆಯೇ ಜ್ಞೇಯ. ಈಗ ಲೌಕಿಕಾದಿ ವಿಷಯದ್ದಾದ ಜ್ಞಾನ, ಲೌಕಿಕವೇ ಮುಂತಾದ 3 ಪ್ರಕಾರವಾಗಿರುವ ಜ್ಞೇಯ ಅಂದ್ರೆ ಸ್ಥೂಲವಾದ ಲೌಕಿಕ, ಅದಿದ್ದೇದ್ಮೇಲೆ ಪಶ್ಚಾತ್ ಶುದ್ಧವಾದ ಲೌಕಿಕ, ಅದು ಇದ್ದೇದ್ಮೇಲೆ ಲೋಕೋತ್ತರ ಅನ್ನುವಂಥ ಸುಷುಪ್ತಿ. ಈ ಕ್ರಮದಿಂದ ಸ್ಥಾನತ್ರಯವನ್ನು ಇಲ್ಲ ಅಂತ ಮಾಡಿಕೊಂಡಾಗ 3 ಕಲ್ಪಿತ, ಇದು 3 ತೋರಿಕೆ. ಇವಾಗ 3 ಅವಸ್ಥೆಗಳು ಅನ್ನೋದಿಲ್ಲ. ಬೆಳಗ್ಗೆ ಏನ್ ಪಾಠ ಆಯ್ತೋ ಅದನ್ನ ಈ ರೀತಿ ಹೇಳಿದ್ದಾರೆ. ಎಲ್ಲ ಕಲ್ಪಿತವೇ, ಅದು ಏನೂ ಇಲ್ಲ. ನಾನು ಪರಮಾರ್ಥ ಸತ್ಯವಾದ ತುರ್ಯವೇ ಇರ್ತಕ್ಕದ್ದು, ಅದು ಅದ್ವಯ. ಪರಮಾರ್ಥ ಸತ್ಯವಾದ ಪರಬ್ರಹ್ಮ ವಸ್ತು ಅದು ಅದ್ವಯವಾದದ್ದು, ಅದು ಅಜ, ಹುಟ್ಟಿಲ್ಲದ್ದು. ಮತ್ತು ಅಂಥ ತತ್ವವನ್ನು ಅರ್ಥ ಅಂದ್ರೆ ಅದು ಆತ್ಮಸ್ವರೂಪವೇ. ಅದು ಅರ್ಥ ಅಂತ ಆದ್ರೆ ಅದನ್ನೇನೂ ಅಲ್ಲ, ಅದು ಅರಿಯೋದು ಅನ್ನೋ ಶಬ್ದಕ್ಕೆ ಅರ್ಥ, ಅದು ಔಪಚಾರಿಕವೇ. ಅದೇ ಅರಿವು, ಅದನ್ನು ಅರಿಬೇಕಾಗಿಲ್ಲ. ಅದ್ರ ಮೇಲೆ ಆರೋಪಿತವಾಗಿರ್ತಕ್ಕಂಥ ಕಲ್ಪನೆ ಬಿಟ್ಕೋಬೇಕು.
ನನಗೆ ಎಚ್ಚರ, ನನಗೆ ನಿದ್ದೆ, ಕನಸು, ನನಗೆ ನಿದ್ದೆ ಅನ್ನೋದು ಮೂರು ಇದಿದೆ. ಮೂರು ಕಲ್ಪನೆ ಆತ್ಮನೇ ಹುಟ್ಟಾಕೊಂಡಿದ್ದೀವಿ. ಅವಸ್ಥಾರಹಿತ ಮೂಢೈ ತ್ರ್ಯವಸ್ಥೆ ಮಿತಿ ಕಲ್ಪಿತಂ ಅಂತ. ಅವಸ್ಥೆಯೇ ಇಲ್ಲದೆ ಇರತಕ್ಕಂತಹ ಆತ್ಮನಲ್ಲಿ ಮೂರು ಅವಸ್ಥೆಯನ್ನ ಅಜ್ಞರು ಕಲ್ಪಿಸ್ಕೊಳ್ತಾ ಇದ್ದಾರೆ. ನನ್ನ ಮೂರು ತೋರ್ತಾ ಇದೆ ಅಂತ. ತಾನೇ ಮೂರಾಗಿ ತೋರ್ತಾ ಇದ್ದಾನೆ. ತಾನೇ ಮೂರಾಗಿ ತೋರುತ್ತಿದ್ರು ತನಗೆ ಮೂರು ಅಂತ ಅಂದ್ಕೊಂಡು ತಾನು ಅದಕ್ಕೆ ಸಾಕ್ಷಿ, ಇದು ಸಾಕ್ಷ್ಯ, ಅದು ದೃಶ್ಯ, ಅದು ಹೊರಗಡೆ ಇರೋದು, ನಾನು ಸಾಕ್ಷಿ, ಇದೆಲ್ಲ ಹೆಂಗೋ ಮಾಡ್ಕೊಬಿಟ್ಟಪ್ಪ. ನಿಜವಾಗಿ ಹೇಳಿದ್ರೆ ಯಾವ ಒಂದು ಲಾಜಿಕ್ಗೂ ಹೊಂದಲ್ಲ, ಇದು ತರ್ಕಕ್ಕೂ ಹೊಂದಲ್ಲ. ಎಲ್ಲಿವರೆಗೆ ನೀನು, ಎಲ್ಲಿಂದ ಮುಂದಕ್ಕೆ ಅವಸ್ಥೆಗಳು ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲ. ಮೂರು ಜ್ಞಾನ, ಮೂರು ಜ್ಞೇಯ ಅಂತ ಅಂತೀವಲ್ಲಪ್ಪ. ಇವರೊಬ್ರು ನಾಗರಾಜ್ ಒಬ್ರು, ಸುರೇಶ್ ಒಬ್ರು, ಇನ್ನೊಬ್ಬ ಇವರು ಲಕ್ಷ್ಮೀವರೊಬ್ರು ಅಂತ ಹೀಗಂದ್ರೆ ಮೂರು ನಾವು ಬೇರೆ ಬೇರೆ ಅಂತೀವಲ್ಲ ವ್ಯವಹಾರದಲ್ಲಿ. ಹಾಗೆ ಒಂದೇ ದೇಶಕ್ಕಾದ್ರೂ ತೋರು ಮೂರು ಅವಸ್ಥೆ ಅಲ್ಲ. ಅದು ಒಂದಿದ್ದಾಗ ಇನ್ನೆರಡು ಇರೋದೇ ಇಲ್ಲ. ಆಮೇಲೆ ಒಂದೊಂದು ಪರಿಪೂರ್ಣವೇ, ಯಾವುದಕ್ಕೂ ಲಿಮಿಟೇಷನ್ ಇಲ್ಲ, ಪರಿಚ್ಛಿನ್ನತೆ ಅದು ಇಲ್ಲ. ಇಲ್ಲಿಗೆ ಇದು ಮುಗೀತು, ಇಲ್ಲಿ ಮುಗೀತು ಅಂತ ಮಾಡೋಕ್ಕಾಗಲ್ಲ. ಒಂದೇ ಪರಮಾರ್ಥ ಪೂರ್ಣವಾಗಿ ತೋರ್ಕೊಂಡಾಗ ಒಂದು ತೋರಿಕೆಗೆ ಎಚ್ಚರ ಅಂತ. ಅದೇ ಪ್ರಪಂಚವೇ ಸ್ಥೂಲವಾದ ಸೂಕ್ಷ್ಮವಾದ ಪ್ರಪಂಚ ನಾವು ನೋಡಿದಾದಾಗ ಅದೇ ಆತ್ಮನಿಗೆ ಸ್ವಪ್ನ ಅಂತ ಹೆಸರು. ಅವನೇ ಅವನಾಗಿದ್ದಾಗ ಆ ಆತ್ಮನಿಗೆ ಹೆಸರು ನಿದ್ದೆ ಅಂತ. ಮೂರು ಆತ್ಮನಿಗೆ ಹೆಸರು. ಎಚ್ಚರ, ಕನಸು, ನಿದ್ದೆ ಅಂತ ಆತ್ಮನಿಗೆ ಹೆಸರು ಹೊರತು ಆತ್ಮ ವ್ಯತಿರಿಕ್ತವಾಗಿ ಎಚ್ಚರ, ಕನಸು, ನಿದ್ದೆ ಅಂತ ಇಲ್ವೇ ಇಲ್ಲ. ಹಾಗೆ ಮೂರು ಜ್ಞಾನಗಳು, ಮೂರು ಜ್ಞೇಯಗಳು ಅಂತ ಹೇಳಿ ಈ ಕ್ರಮದಿಂದ ತಿಳಿಯುತ್ತಾ ಕೊನೆಗೆ ಮೂರು ಇಲ್ಲ, ಮೂರಕ್ಕೂ ಆಸ್ಪದರಾದ ತಾನೇ ಮೂರಾಗಿ ಕಲ್ಪಿತವಾಗಿ ತೋರ್ತಾ ಇದ್ದೀನಿ ಅಂತ ಹೇಳಿ ಆ ಪರಮಾರ್ಥ ಸತ್ಯವಾದ, ಅದ್ವಯವಾದ, ಅಜವಾದ, ಅಭಯವಾದ ತುರಿಯ ಸ್ವರೂಪ ಗೊತ್ತಾಗುತ್ತಲೇ ಆತ್ಮಸ್ವರೂಪ ಸೆಟ್ಲಾಗ್ಬಿಡ್ತಾನೆ. ಸೆಟ್ಲಾಗ್ತಾನೆ ಅರ್ಥ ಏನೋ? ಇಂಚೆ ಸೆಟ್ಲಾಗಿಲ್ವಾ? ಯಾವಾಗ ಆತ್ಮಸ್ವರೂಪವೇ ಅನ್ಕೊಂಬಿಟ್ಟೆ. ನಾನು ತೇಜು ಅನ್ಕೊಂಡ್ಬಿಟ್ಟ. ನಾನು ಇಂಥವ್ನ ಮಗ, ನಾನು ಬ್ರಹ್ಮಚಾರಿ, ನಾನು ಇಷ್ಟು ವಯಸ್ಸಿನವನು, ಇಂಥ ಜಾತಿಗಳು. ಅದು ಯಾಕೆ ಬಂತು ಅದು ಅಂತ ಕೇಳಿದ್ರೆ ಅದು ಒಂದಕ್ಕೂ ಎವಿಡೆನ್ಸ್ ಇಲ್ಲ, ಆಧಾರ ಇಲ್ಲ, ಯುಕ್ತಿ ಇಲ್ಲ, ಅನುಭವ ಇಲ್ಲ. ಯುಕ್ತಿ ಇಲ್ಲದೆ, ಅನುಭವ ಇಲ್ಲದೆ, ದೃಷ್ಟಾಂತ ಇಲ್ಲದೆ, ಶ್ರುತಿ ಇಲ್ಲದೆ ಬ್ಲೈಂಡಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಅದು ಹೆಂಗೆ ಇಟ್ಕೊಂಡ್ಬಿಟ್ವೋ, ಯಾರು ಹೇಳ್ಕೊಟ್ರೋ, ಅದು ಹೇಗೆ ಬಂತೋ ಅರ್ಥವೇ ಆಗಲ್ಲ. ಒಟ್ಟು ಬಂದಂತೂ ಇದು ಎಲ್ಲರಿಗೂ ಬಂದ್ಬಿಟ್ಟಿದೆ ಅಂತ ನಾವು. ಇದು ಕಲ್ಪನೆ, ಇದು ಕಾಲ್ಪನಿಕ, ಇದು ತೋರಿಕೆ. ನಿಜವಾಗಿ ಇದು ಇಲ್ಲ ಅಂತ ಗೊತ್ತಾದ ಕೂಡಲೇ ಅದೇ ಆತ್ಮಸ್ವರೂಪ. ಇದು ಬೇರೆ ಏನೇನು ಆದ ಸ್ವರೂಪ ಅಲ್ಲ. ಇದು ಮೂರು ಕಲ್ಪಿತ ಅಂತ ಯಾವ ಸ್ವರೂಪಕ್ಕೆ ಇದು ಮನವರಿಕೆ ಆಗುತ್ತೋ, ಮನದಟ್ಟಾಗ ಅದೇ ಆತ್ಮಸ್ವರೂಪ. ಅಲ್ಲಿ ಬಿಡ್ತಾನೆ. ಅದೇ ಸರ್ವಜ್ಞತಾ. ಸರ್ವಶ್ಚ ಅಸೂಜ್ಞಶ್ಚ ಸರ್ವಜ್ಞ. ಸರ್ವಜ್ಞತ್ವವು ಅದೇ. ಸರ್ವಜ್ಞತ್ವ ಎಲ್ಲವೂ ತಿಳಿದವನಲ್ಲ, ಸರ್ವವೂ ಆಗಿ ಜ್ಞ ಸ್ವರೂಪ. ಅದು ಸರ್ವ ಅಂದ್ರೆ ಅಧ್ಯಾರೂಪ. ಸರ್ವ ಇಲ್ಲ ಅಲ್ಲೇ, ಸರ್ವ ಎಲ್ಲೂ ಇಲ್ಲ, ಅಲ್ಲಿಲ್ಲ ಅಲ್ಲ, ಇಲ್ಲೂ ಇಲ್ಲ. ಇಲ್ಲಿದೆ ಅನ್ನೋದೇ ಅವಿದ್ಯೆ ಹೊರತು ಅವಿದ್ಯೆಯಿಂದ ಇಲ್ಲಿದೆ ಆಗಿಲ್ಲ. ಇದೇನು ಸರ್ವವೇ ಇದೆ ಆದ್ಮೇಲೆ ಸರ್ವಜ್ಞತೆ ಆದ್ರೂ ಅದು ಕೂಡ ಒಂದು ರೀತಿ ಅಧ್ಯಾರೂಪವೇ. ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲವನ್ನು ಒಪ್ಕೊಂಡ್ಬಿಡ್ತೀವಲ್ಲ. ಇವು ಪಂಚಭೂತಗಳಿವೆ, ನಾಮರೂಪಗಳು, ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಪಂಚಭೂತ ಆಕಾಶ ಮೊದಲು, ಆಕಾಶ ಆದ್ಮೇಲೆ ವಾಯು ಬಂತು, ಆಮೇಲೆ ತೇಜಸ್ ಬಂತು, ಆಮೇಲೆ ನೀರು ಬಂತು, ಆಮೇಲೆ ಭೂಮಿ ಬಂತು, ಆಮೇಲೆ ಗಿಡಮರ ಬಳ್ಳಿಗಳು ಬಂದವು, ಆಮೇಲೆ ಆಹಾರಗಳು ಬಂದವು, ಆಮೇಲೆ ಮನುಷ್ಯರು ಹುಟ್ಕೊಂಡ್ರು, ಆಮೇಲೆ ಅದನ್ನು ತಿನ್ಕೊಂಡು ಬೆಳೆದು. ಏನಿದಲ್ಲ ಹೆಂಗ ಹೊಂದಿಸ್ಕೊಂಡಿದೀವಪ್ಪ. ಆಮೇಲೆ ಆಮೇಲೆ ಅಂದ್ರೆ ಕಾಲಕೃತವಾದ ಆಮೇಲೆಯೋ, ಜ್ಞಾನಕೃತವಾದ ಆಮೇಲೆಯೋ, ಜ್ಞಾನದ ಪರ್ಯಾಯವೋ, ಕಾಲದ ಪರ್ಯಾಯವೋ, ದೇಶದ ಪರ್ಯಾಯವೋ, ಯಾವ ಪರ್ಯಾಯ ಇದು ಆಮೇಲೆ ಆಮೇಲೆ ಅಂದ್ರೆ? ಪ್ರತಿಪತ್ತಿ ಕ್ರಮವೋ, ಕಾಲಕ್ರಮವೋ, ದೇಶಕ್ರಮವೋ ಏನು? ಅಷ್ಟಿದೆಪ್ಪ. ಅಲ್ಲಿ ನಾನು ಒಬ್ಬ ಬಂದೆ ಅಂತಾಗಿ ಅದರಲ್ಲಿ ಒಂದು ದೇಹದ ಒಳಗೆ ಕೂತ್ಕೊಂಡು ಹೀಗೆ ಇಡುಕಿ ನೋಡ್ತಾ ನೋಡೋ ಫೋಟೋ ಇದೆ, ಅಲ್ಲಿ ಗೋಡೆ ಇದೆ, ಅಲ್ಲಿ ಕೂಡಿದೆ, ಅಲ್ಲಿ ಫ್ಯಾನ್ ಇದೆ, ಅಲ್ಲಿ ಟ್ಯೂಬ್ಲೈಟ್ ಇದೆ, ಅಲ್ಲಿ ಇದೆ, ಇದೆಲ್ಲ ನೋಡ್ತಾ ನಿಂತ ಅದು ಬೇರೆ ಇದು ಅಂದ್ಕೊಂಡು ಇದೆಲ್ಲ ಸ್ವಚ್ಛ ಮಾಡಿಕೊಂಡು ನನ್ನ ಎಲ್ಲರೂ ಇದ್ದಾರೆ, ಎಲ್ಲರೂ ಅವ್ರ ಪಾಡಿಗಿದ್ದಾರೆ, ನಾನು ನಮ್ಮ ಪಾಡಿಗಿದ್ದೀನಿ, ಎಲ್ಲೋ ನೋಡ್ಕೊಂಡ್ಬಿಡ್ತೀವಿ. ಎಲ್ಲ ಕಲ್ಪನೆ ಗೊತ್ತಾಗುತ್ತಲೇ ಆತ್ಮಸ್ವರೂಪದಲ್ಲಿ ಉಂಟಾದ ನಿರಂತರನಾದಾಗ ಅದೇ ಸರ್ವಜ್ಞತ್ವ. ಸರ್ವವಾಗಿ ಜ್ಞಸ್ವರೂಪವಾಗದೆ ಸರ್ವಜ್ಞತ್ವ. ಸರ್ವಜ್ಞತ್ವ ಹೊಸದಾಗಿ ಬರೋದಲ್ಲ, ಅದು ಆಗೋದಲ್ಲ, ಇರೋದು ಗುರ್ಸೋದೆ. ತದ್ಭಾವ ಸರ್ವಜ್ಞತಾ. ಸರ್ವಜ್ಞಸ್ಯ ಭಾವ. ಸರ್ವಜ್ಞನಾಗಿದ್ದುಕೊಂಡು ಸರ್ವಜ್ಞನಾಗೋದಲ್ಲ, ಸರ್ವಜ್ಞತ್ವ ಬರೋದಲ್ಲ, ಸರ್ವಜ್ಞವೇ ಸ್ವರೂಪ.
ಸರ್ವಜ್ಞತ್ವ ಸ್ವರೂಪಕ್ಕಿರೋದೇ ಹೊರತು ಆಗೋದು ಬರೋದು ಪಡ್ಕೊಳ್ಳೋದು ಅಲ್ಲ ಅದು. ಅದು ಸ್ವರೂಪ ಸ್ವಭಾವ. ಈ ಅಸ್ಮಿನ್ ಲೋಕೆ ಭವತಿ ಮಹಾಧಿಯ ಮಹಾಬುದ್ಧೇ. ಇಹ ಅಸ್ಮಿನ್ ಲೋಕೆ ಭವತಿ ಮಹಾಧಿಯ ಮಹಾಬುದ್ಧೇ. ನೋಡಿ ಇದೊಂದು ಅಧ್ಯಾಯ. ಈಗ ನಾನು ಕಿಂಚಿಜ್ಞ ಅಲ್ಪಜ್ಞ ಅಂತ ಇಟ್ಕೊಂಡಾಗ ಅದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ನೀನು ಸರ್ವಜ್ಞ ಆಗ್ತೀಯ. ಈಗ ಮಹಾಬುದ್ಧಿಯಾದ ನಿನಗೆ ಸರ್ವಜ್ಞತ್ವ ಬರುತ್ತೆ. ಏನೋ PhD ನಿಂಗೆ ಇದು ಬರುತ್ತೆ, ಸರ್ಟಿಫಿಕೇಟ್ ಬರುತ್ತೆ, ನಿಮ್ಗೇನೋ ಕೆಲಸದ ಉದ್ಯೋಗದ ಆರ್ಡರ್ ಬರುತ್ತೆ, ನಿಮ್ಗೇನೋ ಏನು ಬರುತ್ತೆ ಲೋಕದಂತವಲ್ಲ. ಹಾಗೆ ನಿಮ್ಗೆ ಸರ್ವಜ್ಞತ್ವ ಬರುತ್ತೆ ಅಂದ್ರೆ ಎಲ್ಲಿಂದ ಬರುತ್ತೆ ಸರ್ವಜ್ಞತ್ವ? ಯಾರು ಕೊಡೋ ಸರ್ವಜ್ಞತ್ವನ? ಕೊಡೋದಕ್ಕೆ ಯಾರಿದ್ದಾರೆ? ದ್ವೈತವೇ ಇಲ್ಲ. ಅದ್ವೈತದ ಸರ್ವಜ್ಞತ್ವ ಬರುತ್ತೆ ಅಂದ್ರೆ ಅರ್ಥ ಏನು? ಸರ್ವಜ್ಞ ಸ್ವರೂಪ ಅದು. ಅದು ಸರ್ವಜ್ಞ ಸ್ವರೂಪ ಅನ್ನೋದು ಕೂಡ ಸರ್ವ ಇಟ್ಕೊಂಡು ಹೇಳಿದ್ದು ಜ್ಞಾಪಕ ಇಟ್ಕೋಬೇಕು. ಸರ್ವವೇ ಸರ್ವಜ್ಞತ್ವ ಅಂತಲ್ಲ. ಆದ್ರೂ ಕೂಡ ಸರ್ವಜ್ಞತ್ವ ಬರುತ್ತೆ, ಅದಾಗ್ತೀವಿ, ಅದು ಪಡ್ಕೋತೀವಿ, ಅದು ನಮ್ಮ ಸ್ವಭಾವ ಅಂತಂದ್ರೆ ಏನೋ ಒಂದು ರೀತಿ. ಹಾಗಾದ್ರೆ ಅದನ್ನ ಕಂಡ್ಕೊಳ್ಳೋಣ, ಅದನ್ನ ತಿಳ್ಕೊಳ್ಳೋಣ, ಅದನ್ನ ಪಡ್ಕೊಳ್ಳೋಣ ಅಂತ ಒಂದು ಆಸಕ್ತಿ ಬರೋದಾದ್ರೆ ಅದೇ ಪ್ರಯೋಜನ. ಅದು ಆ ರೀತಿ ಹೇಳೋದಕ್ಕೆ ಸರಿಯಾ? ಆ ರೀತಿ ಹೇಳಿದ್ರೆ ನೀವು ಅದನ್ನ ಕಂಡ್ಕೊಳಕ್ ಹೋಗ್ತೀರಾ ಅಂತ ಅನ್ನೋದಾದ್ರೆ ಬರುತ್ತೆ ಕಂಡ್ರು. ನಿಮ್ ಸರ್ವಜ್ಞತ್ವ ಬರುತ್ತೆ, ನೀವು ಸರ್ವಜ್ಞರಾಗ್ತೀರಾ, ನಿಮ್ ಸರ್ವಜ್ಞ ಸ್ವರೂಪದಲ್ಲಿ ನೆಲೆಯಿಂದ ಬಿಡ್ತೀರಾ ಅಂತ ಆ ರೀತಿ ನಿಮ್ಮನ್ನ ಪ್ರಚೋದನೆ ಮಾಡ್ತಾರೆ, ಪ್ರೇರಣೆ ಮಾಡ್ತಾರೆ. ಕಂಡ್ಕೊಳಕ್ ಹೋಗಿ ಗೊತ್ತು ಮಾಡ್ಕೊಳ್ಳಿ, ಅಂಥ ಸ್ವರೂಪವನ್ನು ಪಡ್ಕೊಂಡು ಯಾರಾಗ್ಬಿಡ್ತೀರಾ ಅಂತ ಅಷ್ಟರ ಮಟ್ಟಿಗೆ ನಮ್ಮನ್ನ ಇದು ಮಾಡ್ತಾರೆ. ವಾಸ್ತವವಾಗಿ ಗೊತ್ತಾದ ಮೇಲೆ ಇದೆಲ್ಲವೂ ನಮ್ಮ ಇದಕ್ಕೆ ಹೇಳಿದ್ದೆ ಹೊರತು ನಿಜವಾಗ ಅಲ್ಲಿ ಆಗೋದು, ಹೋಗೋದು, ಪಡೆಯೋದು, ಬರೋದು, ಕಳ್ಕೊಳ್ಳೋದು ಎಂಥದೂ ಇಲ್ಲ. ಯಾವ ಕ್ರಿಯಾಪದಕ್ಕೂ ಅಲ್ಲಿ ಮೀನಿಂಗೇ ಇಲ್ಲ. ಎಲ್ಲಾ ಕಡೆ ಮೀನಿಂಗ್ಲೆಸ್ ಕ್ರಿಯಾಪದ. ಒಂದು ಕ್ರಿಯಾಪದಕ್ಕೂ ಅಲ್ಲಿ ಅರ್ಥ ಇಲ್ಲ, ಒಂದು ಆಗೋದು ಹೋಗೋದು ಏನಕ್ಕೂ ಅಲ್ಲಿ ಅರ್ಥ ಇಲ್ಲ. ಅಷ್ಟು ಕಲ್ಪನಾ ಮಾಡ್ತಾರೆ. ಆ ಮಹಾಬುದ್ಧಿಯಾದವನಿಗೆ ಮಹಾಧಿಯ ಯಾವ ಭಕ್ತಿ? ಮಹಾಬುದ್ಧಿ ಅವನಿಗೆ ಸರ್ವಜ್ಞತಾ ಭವತಿ ಅಂತ ಸರ್ವಜ್ಞತ್ವ ಪಡ್ಕೊಂಡ್ಬಿಡ್ತಾನೆ ಅಂತ. ಬೇಡ ಸರ್ವಜ್ಞತ್ವ? ಯಾರಿಗ್ ಬೇಡ ಸರ್ವಜ್ಞತ್ವ? ಸತ್ಯ ಅಂತ ಸರ್ವಜ್ಞತ್ವ ಬಂದ್ಬಿಟ್ರೆ ನಾನು ಮುಕ್ತದಿಂದ ಆ ಸರ್ವಜ್ಞತ್ವ ನಿನ್ ಬೇಕು ಅಂತ ಅಪೇಕ್ಷೆ ಪಟ್ರೆ, ನಿನ್ನ ಅಪೇಕ್ಷೆ ಇದ್ದದ್ದ ಪಕ್ಷದಲ್ಲಿ ಅದನ್ನು ನೀನು ಕಂಡ್ಕೊ. ಅದಾಗು. ಅದಾಗೋದನ್ನ ಏನು? ಅದಾಗದೇ ಇರೋಕ್ಕಾಗತ್ತನ? ಅದಾಗಿದೆಯಾ, ಅದಾಗಿಲ್ಲ ಅನ್ನೋ ತತ್ವಕ್ಕೆ ಬಿಟ್ಕೋ ಅಷ್ಟೇ. ನಮ್ಗೆ ದಿನ ಒಂದು ಅಭ್ಯಾಸ ಮಾಡ್ತಾ ಇದ್ದೀವಿ. ಏನ್ ಗೊತ್ತಾ? ನಾನು ಹುಟ್ಟಿದ್ದೀನಿ, ನಾನು ಬೆಳೀತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ನನ್ಗೆ ಸುಖ ದುಃಖ ಇದೆ, ನಂಗೆ ಹಸಿವು ಬಾಯಾರಿಕೆ ಇದೆ. ಇದು ಒಂದು ರೀತಿ ಆ ಸ್ವಭಾವಕ್ಕೆ ಆಂಟಿ ವರ್ಕ್ ಇದು. ಇದಕ್ಕೆ ಆಂಟಿ ವರ್ಕ್ ಮತ್ತೆ ಮಾಡ್ಬೇಕು ನಾವು. ಇಲ್ಲ, ನಾನು ಹುಟ್ಟಿಲ್ಲ, ನಾನು ಬೆಳೆಯೋನಲ್ಲ, ನಾನು ಏನು ಪಡ್ಕೋಬೇಕಾಗಿಲ್ಲ, ನಾನು ಏನು ಕಳ್ಕೊಬೇಕಾಗಿಲ್ಲ, ನನಗೆ ಯಾವ ದುಃಖವೂ ಇಲ್ಲ, ನನಗೆ ಯಾವ ಮತ್ತೆ ಇದನ್ನ ಮತ್ತೆ ಈ ನೈಜ ಸ್ವರೂಪಕ್ಕೆ ಒಂದು ಆಂಟಿ ವರ್ಕ್ ನಾವು ಮಾಡ್ತಿದೀವಲ್ಲ, ಒಂದು ವಿರುದ್ಧವಾದ ಕೆಲಸ. ಮತ್ತೆ ಅದಕ್ಕೆ ಇನ್ನೊಂದು ಆಂಟಿ ವರ್ಕ್ ನಾವು ಮಾಡ್ಬೇಕಾಗಿದೆ ಇವಾಗ ಸದ್ಯಕ್ಕೆ. ನಿಜವಾಗಿ ಅದೇ ಸ್ವರೂಪ ಸ್ವಭಾವ ನೆಲೆ ನಿಂತ ಮೇಲೆ ಇದು ಯಾವ್ದಕ್ಕೆ ಮೀನಿಂಗ್ ಇಲ್ಲ. ಅದು ಬಂದಿದೆ, ಆಗಿದೆ, ಪಡ್ಕೊಂಡ್ಬಿಟ್ಟಿದೀವಿ, ಬಂದ್ಬಿಟ್ಟಿದೀವಿ ಅಂತಂದ್ರೆ ಮತ್ತೆ ನಾವು ಹೋಗ್ಬೇಕಲ್ಲ, ಮತ್ತೆ ವಾಪಸ್ ಹೋಗ್ಬೇಕಲ್ಲ. ಎಲ್ಲಿಂದ ಬಂದ್ವಿ ಅಲ್ಲಿ ಹೋಗ್ಬೇಕಲ್ಲ. ಅದು ಹೋಗ್ಬೇಕು, ಅದು ಅಧ್ಯಾರೋಪ. ಬಂದಿದ್ದೀವಿ ಅನ್ನೋದೇ ತಪ್ಪಲಿಕ್ಕೆ ಆದ್ಮೇಲೆ ಬಂದೇ ಇಲ್ಲ ಅಂದ್ಮೇಲೆ ಹೋಗೋದಂಥದ್ದು, ಪಡ್ಕೋಬೇಕಾದಂತ ಆಗೋದಂಥದ್ದು ಅದು ಹೇಳಲೇಬೇಕು. ಅದು ಹೇಳದೆ ಹೋದ್ರೆ ಏನು ಹೇಳೋದಿಲ್ವಲ್ಲ ಅಂತಾರೆ. ಏನಾದ್ರು ಹೇಳಿದ್ರೆ ನೀವು ಆಗ್ಬೇಕು, ಪಡ್ಕೋಬೇಕು ಅಂತಿರಲ್ಲ ಅಂತಂತಾರೆ. ಹೆಂಗಂದ್ರೆ ಏನೋ ಒಂದು ದೋಷ ಬರುತ್ತೆ. ಆ ಮಹಾಬುದ್ಧಿ ಆದಂತಹ ಅವನಿಗೆ ಸರ್ವಜ್ಞತ್ವ ಈ ಲೋಕದಲ್ಲಿ ಅವನಿಗೆ ಅಂದ್ರೆ ಷಟ್ಶಾಸ್ತ್ರ ಪಂಡಿತ ಸರ್ವಜ್ಞ ಅಲ್ಲ, ದೇವಾದಿಗಳು ಸರ್ವಜ್ಞರು ಅಲ್ಲ, ಹಿರಣ್ಯ ಗರ್ಭ ಸರ್ವಜ್ಞ ಅಲ್ಲ. ನಿಜ ಸರ್ವಜ್ಞ ಯಾವುದೋ ಸರ್ವಜ್ಞ ಸ್ವರೂಪವಾದ ಪರಬ್ರಹ್ಮವನ್ನೇ ತಾನು ಅಂದ್ಕೊಂಡು ಅಲ್ಲ ಅಂತ ಅವನಿಗೆ ಸರ್ವಜ್ಞ. ಸರ್ವಲೋಕ ಅತಿಶಯ ವಸ್ತು ವಿಷಯ ಬುದ್ಧಿತ್ವ ಏವಂ ವಿಧಃ. ಏವಂ ವಿಧಃ ಷಷ್ಠಿ. ಈ ರೀತಿ ತಿಳಿದವನಿಗೆ, ಈ ರೀತಿ ತಿಳಿದಂಥವನು ಎಲ್ಲಾ ಲೋಕವನ್ನು ಮೀರಿದ್ದಾದ. ಎಲ್ಲಾ ಲೋಕನೇನೋ ಲೋಕ್ಯತೆ ಭುಜ್ಯತೆ ಕರ್ಮಫಲಂ, ಕರ್ಮಫಲವಾಗಿರ್ತಕ್ಕಂಥ ಎಲ್ಲಾ ದ್ವೈತವನ್ನು ಮೀರಿದ್ದು ಅಂತ ಅರ್ಥ. ಎಲ್ಲಾ ದ್ವೈತವನ್ನು ಮೀರಿದ್ದಾದ ಒಂದು ವಸ್ತು ಅಂತ ಒಂದು ಅಧ್ಯಯನ ಮಾಡಿ. ವಸ್ತು ಅಂತ ಯಾಕೆ ಹೇಳ್ತೀವಿ ಹೇಳೋ? ವಸ್ತು ಅಂದ್ರೆ ಜಡ ಆಗ್ಬಿಡತ್ತೆ ಲೋಕದಲ್ಲೇ. ಇದು ವಸ್ತು ಅಂದ್ರೆ ಜಡ. ಆ ಸ್ವಲ್ಪ ವಸ್ತು ಅಂತ ಯಾಕಂತೀವಿ ಅಂದ್ರೆ ಕಂಡ್ಕೋಬೇಕು ಅನ್ನೋಕ್ಕೋಸ್ಕರ ವಸ್ತು ಅಂತ ಇದೀವಿ ನಾವು. ಆ ವಸ್ತುವಿನ ಪದ ಬಳಸುವಾಗಲೂ ಒಂದು ಅಧ್ಯಾರೋಪ ಇದೆ. ಏನ್ ಅಧ್ಯಾರೋಪ? ಅದು ಹೇಗಿದೆಯೋ ಹಾಗೆ ಕಂಡ್ಕೋಬೇಕು ಅನ್ನೋ ಅಷ್ಟಕ್ಕೆ ಅದ್ರ ವಸ್ತು ಅಂತಂತೀವಿ ಹೊರತು ವಸ್ತುವಿನ ಲೋಕದಲ್ಲಿ ಇದು ವಸ್ತು ಅಂದ್ರೆ ಇದು ಹೇಗೆ ಜಡವೋ ಅದನ್ನ ಜಡ ಮಾತ್ರ ಮಾಡ್ಕೋಬಾರ್ದು. ಆ ಪದದಲ್ಲಿ ಒಂದು ದೋಷ ಇದೆ.
ಒಂದು ತಪ್ಪರ್ಥ ಬರುತ್ತೆ. ವಸ್ತು ಅಂದ್ಕೊಳ್ಳೆ ಕಲ್ಲು ಮಣ್ಣು ಹಾಗೆ ಅದೊಂದು ವಸ್ತು ಅಂದ್ಕೊಳ್ಳೇನೆ ಅದು ಹೊರಗಡೆ ಇರೋ ಜಡ ಪದಾರ್ಥ ಅಂತ ಅನ್ಕೊಂಡ್ಬಿಡ್ತೀವಿ. ಆ ಅರ್ಥದಲ್ಲಿ ವಸ್ತು ಅಂತಂದಿಲ್ಲ. ವಸ್ತುವಿನ ಪದ ಬಳಸಿದೀವಿ. ಆದ್ರೆ ವಸ್ತುವನ್ನು ನಾವು ಹೇಗೆ ಇರುವ ಹಾಗೆ ಅರ್ಸ್ಕೋಬೇಕೋ ಅಲ್ಲಿ ನಮ್ಮ ಕಲ್ಪನೆ, ನಮ್ಮ ನಂಬಿಕೆ, ನಮ್ಮ ಭಾವನೆ ಯಾವುದಕ್ಕಲ್ಲ ಅವಕಾಶ ಇಲ್ಲ. ನೀವು ಕಲ್ಪನೆ, ಭಾವನೆ, ನಂಬಿಕೆ ಎಲ್ಲ ಬೇರೆ ವಿಷಯಕ್ಕೆ ಮಾಡ್ಬೋದು. ವಸ್ತು ವಿಷಯಕ್ಕೆ ಆಸ್ ಇಟ್ ಈಸ್ ತಿಳ್ಕೋಬೇಕೇ ಹೊರತು ನೀವು ಏನು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಅದನ್ನು ವಸ್ತು ಅಂತ ಇಂಪೋಸ್ ಮಾಡೋದು, ಧರ್ಮ ಮಾಡೋದು. ಈ ಎಲ್ಲ ಲೋಕದ ಒಂದು ಅತಿಶಯವನ್ನ, ಸರ್ವಲೋಕಕ್ಕೂ ಅತಿಶಯವಾದ ಹೆಚ್ಚುಗಾರಿಕೆಯನ್ನು ಹೊಂದಿದ್ದಾದ ಒಂದು ವಸ್ತು. ಆ ವಸ್ತುವನ್ನೇ ವಿಷಯ ಮಾಡಿಕೊಂಡ ಬುದ್ಧಿ, ಬುದ್ಧಿಯಲ್ಲಿ ಜ್ಞಾನ ಅಂತ ಅರ್ಥ. ಅದನ್ನುಳ್ಳದ್ದಾಗಿ ಉಳ್ಳವನಾಗಿರುತ್ತಾನೆ ಈ ರೀತಿ ತಿಳಿದವನು. ಎವಂ ವಿಧಾನ ಎವಂ ಮಿತು, ಈ ರೀತಿ ತಿಳಿದವನು ಅದನ್ನು ವಿಷಯ ಮಾಡಿಕೊಂಡವನಾಗಿರ್ತಾನೆ. ಅಂದ್ರೆ ಅದನ್ನ ಪರಿಚಯ ಮಾಡಿಕೊಂಡು ಅದರಲ್ಲೇ ಸ್ವಸ್ಥ. ಅದು ಕರ್ತರಿ ಷಷ್ಠಿ. ಅದು ಏವಂ ವಿಧಾನ. ಅದು ಈ ರೀತಿ ತಿಳಿದವನು ಅದನ್ನ ವಿಷಯವುಳ್ಳವನಾಗಿರ್ತಾನೆ, ಅದನ್ನು ಕಂಡುಕೊಂಡವನಾಗಿರ್ತಾನೆ. ಅದನ್ನ ಕಂಡು ಮುಂದೆ ಏನ್ ಮಾಡ್ತಾನೆ ಪ್ರಶ್ನೆ ತಪ್ಪು. ಯಾಕೆಂದ್ರೆ ಮುಂದೇನು ಕಾಲ ಇಲ್ಲ, ಮಾಡೋದು ಕ್ರಿಯೆ ಇಲ್ಲ. ಕಾಲ ಕ್ರಿಯೆ ವ್ಯವಹಾರದಲ್ಲಿರೋದು. ವ್ಯವಹಾರಾತೀತವಾದ ಪರಮಾರ್ಥವನ್ನು ಕಂಡುಕೊಂಡವನು ಆಮೇಲೆ ಏನು ಅಂತಂದ್ರೆ ನಿಂಗೆ ಅದರ ತತ್ವ ಅರ್ಥ ಆಗಿಲ್ಲ. ಆಮೇಲೆ ಏನು ಪ್ರಶ್ನೆ ಬಂತು ಅಂತಂದ್ರೆ ಆ ತತ್ವದ ಪರಿಚಯ ಆಗಿಲ್ಲ ಅಂತ ಅರ್ಥ. ಆಮೇಲೆ ಏನು ಪ್ರಶ್ನೆಗೆ ಅಲ್ಲಿ ಅವಕಾಶ ಇಲ್ಲ. ಆ ಪ್ರಶ್ನೆಯೇ ದ್ವೈತದಲ್ಲಿರೋದು, ವ್ಯವಹಾರದಲ್ಲಿರೋದು. ಆ ವ್ಯವಹಾರಾತೀತನಾದ ವ್ಯವಹಾರವನ್ನು ಬಾಧೆ ಮಾಡಿಕೊಂಡ ಅದನ್ನು ಮೀರಿದ ಆ ಅನುಭವ ಅಂತ ಹೇಳೋಣ ಸದ್ಯಕ್ಕೆ. ಅವನಿಗೆ ಆಮೇಲೆ ಏನು ಪ್ರಶ್ನೆ ಅರ್ಥ ಏನು? ಪ್ರಶ್ನೆಯೇ ಬರೋದಿಲ್ಲ. ಸರ್ವತ್ರ ಸರ್ವದಾ ಭವತಿ. ನೋಡಿ, ಇದು ಜರಪ. ಅವನು ಎಲ್ಲಾ ಕಡೆಯಲ್ಲಿ ಯಾವಾಗ್ಲೂ ಇರ್ತಾನೆ. ಎಲ್ಲಾ ಕಡೆ ಅಂತ ಒಂದಿದ್ದು ಯಾವಾಗ್ಲೂ ಇರ್ತಾನೆ ಅಂದ್ರೆ ನಾರದಂತ ಸಂಚಾರ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಎಲ್ಲಾ ಕಡೆ ಅನ್ನೋದು ಅವನಲ್ಲೇ ಕಲ್ಪಿತವಾಗಿದೆ. ಆ ಇರುವಿಕೆ ಅನ್ನೋದು ಅವನ ಸ್ವರೂಪವಾಗಿದೆ. ಎಲ್ಲಲ್ಲೂ ಏನೇನು ಇದೆ ಅಂತ ಇದೇನು ಸ್ವರೂಪ ಅವನ ಸ್ವರೂಪ. ಸನ್ಮಾತ್ರವೇ ಅವನ ಸ್ವರೂಪವೇ ಹೊರತು ಅವನು ಎಲ್ಲರೂ ಆಗೋದು ಒಂದು ಕ್ರಿಯಾಪದ ಇಲ್ಲ. ಹೋಗೋದು, ಆಗೋದು, ಪಡೆಯೋದು ಅದೇನೂ ಇಲ್ಲ. ಸರ್ವತ್ರ ಸರ್ವದಾ ಭವತಿ. ಈ ಪದದಲ್ಲಿ ತಪ್ಪರ್ಥವನ್ನೂ ಮಾಡ್ಕೋಬಹುದು, ಸರಿಯಾದ ಅರ್ಥವನ್ನೂ ಮಾಡ್ಕೋಬಹುದು ಒಂದೇ ವಾಕ್ಯದಲ್ಲಿಯೇ. ನೋಡಿ, ಅವನು ಎಲ್ಲಾ ಕಡೆಯಲ್ಲಿಯೂ ಯಾವಾಗಲೂ ಇರುತ್ತಾನೆ ಅಂತಂದ್ರೆ ಎಲ್ಲಾ ಕಡೆ ಅಂತ ಇಟ್ಕೊಂಡು ಯಾವಾಗಲೂ ಒಂದು ಕಾಲ ಇಟ್ಕೊಂಡು ಇರುತ್ತಾನೆ ಅಂತ ಒಂದು ಕ್ರಿಯಾಪದ ಮಾಡ್ಕೊಂಡು ಅವನಿಗೆ ಅದನ್ನು ಹೊಂದಿಸ್ಬೇಕು. ಏನ್ ಮಾಡ್ಬೇಕು? ಆತ್ಮಜ್ಞಾನ ಆಗ್ಬಿಟ್ರೆ ಅವನಿಗೆ ಎಲ್ಲಾ ಪವಾಡಗಳು ಬಂದ್ಬಿಡುತ್ತೆ. ಎಲ್ಲಾ ಕಡೆಗೂ ಅಮೆರಿಕಾದಲ್ಲೂ ಎದ್ಕೊಂಡ್ಬಿಡ್ತಾನೆ, ಜಪಾನಲ್ಲೂ ಎದ್ಕೊಂಡ್ಬಿಡ್ತಾನೆ, ಭಾರತದ ಒಟ್ಟೆ ಅಟ್ ಎ ಟೈಮ್ 100 ಕಡೆ ಓಡಾಡ್ತಾ ಇರ್ತಾನೆ, ವ್ಯವಹಾರ ಮಾಡ್ತಾನೆ. ನಮ್ಮವ್ರಿಗೆ ಹೇಗೆ ಕಾಣ್ತಾನೆ, ಇಲ್ಲೇ ಪಾಠ ಹೇಳ್ತಿರ್ಬೇಕಾದ್ರೆ ಮತ್ತೂರಲ್ಲೂ ಕೂಡ ಎಲ್ಲಾ ಕಡೆ ವ್ಯವಹಾರ ಮಾಡ್ತಾನೆ. ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂದ್ರೆ ಕಲ್ಪಿತವಾದಾಗ ಎಲ್ಲಾರ ಜಾಗ, ಎಲ್ಲಾ ದೇಶ, ಎಲ್ಲೂ ಕಲ್ಪಿತ. ಅದನ್ನ ಅನುವಾದ ಮಾಡಿಕೊಂಡು ಇವನಲ್ಲೇ ಎಲ್ಲ ತೋರ್ತಿರೋದು ಅನ್ನೋದನ್ನ ಎಲ್ಲಲ್ಲೂ ಇವನು ಇರ್ತಾನೆ, ಯಾವಾಗ್ಲೂ ಇರ್ತಾನೆ ಅಂತ ಅದನ್ನ ಅನುವಾದ ಮಾಡ್ತಿದ್ದಾರೆ ಹೊರತು ನಾವು ಅನ್ಕೊಂಡಿದ್ದನ್ನ. ಯೋಗಿಗಳ ಸಾಮರ್ಥ್ಯನ ತತ್ವಜ್ಞಾನಿಗೂ ಆರೋಪ. ಅದು ಯೋಗದಿಂದ, ಉಪಾಸನೆಯಿಂದ ಬರುವಂತಹ. ಅದೇ ಜ್ಞಾನಿಗೆ ಆಗೋಲ್ಲ, ಅಲಗೈತಾ ಇಲ್ಲ. ಜ್ಞಾನಿ ಏನ್ ಮಾಡಿದ್ರೆ ಅದನ್ನ ತೋರ್ಸಕ್ ಹೋಗಲ್ಲ. ಯಾಕೆಂದ್ರೆ ಇದೇ ಒಂದು ಭಗವಂತನ ವಿಭೂತಿ ಆಗಿರುವಾಗ ಏತನ್ ಮಧ್ಯೆ ನನ್ನಂದಂದಿ ಅಂತ ತೋರ್ಸೋದು ಈ ಯೋಗಿಗಳು ತೋರಿಸ್ತಾ ಇರಲ್ಲ. ನಿಜ ಹೇಳಿದ್ರೆ ಇಂದ್ರಜಾಲಿಗಿಂತ ಮೊಸಗಾರರು ಇವರು. ಇಂದ್ರಜಾಲ ಮಾಡ್ತಾನಲ್ಲ ಮಾಯಾವಿ, ಅವನಿಗಾದ್ರೂ ನನ್ನ ತೋರಿಸಿದ್ರೆ ಮಾಯ ಗೊತ್ತಿರತ್ತೆ. ಈ ಪವಾಡ ತೋರಿಸ್ತಾ ಇರಲ್ಲ, ಅವ್ರಿಗೂ ಅದು ಮೋಸ ಮಾಡ್ತಾ ಇರತ್ತೆ. ನಾನು ಪವಾಡ ತೋರಿಸೋನು, ಪವಾಡ ಮರಳು ಮಾಡ್ತಾ ಇದ್ದೀನಿ, ಅವರು ಆ ಮರಳು ಮಾಯ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಪವಾಡ ತೋರಿಸೋದು, ಮಾಯ ತೋರಿಸೋದು, ತೋರಿಸೋದು ಇದೆಯಲ್ಲ, ಅದು ತುಂಬಾ ಮೋಸ. ಅದೆಲ್ಲ ನಂಬ್ಕೋಬಾರ್ದು. ಮಹಾರಾಜ ಗೋಂದಲ್ ಮಹಾರಾಜ್ ಬಹಳ ಹೇಳೋರು, ಪವಾಡ ಅನ್ನೋದು ಯಾರಿಗೂ ಮಾಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ. ಭಗವಂತನೇ ಯಾವಾಗಲೂ ನಮ್ಮ ತೋರಿಸ್ಕೊತಾನೆ ಮಾಡಿದೆ. ಅದು ನಾನು ಅನ್ನೋದಕ್ಕೆ ಏನು ಪವಾಡ ಮಾಡೋಕ್ಕಾಗಲ್ಲ ಅನ್ನೋರು. ನಾನು ಅನ್ನೋದು ಅಳಿಸ್ಕೊಂಡಾಗ ಭಗವಂತನ ಶಕ್ತಿ ಒಮ್ಮೆ ತೋರ್ಕೊಳುತ್ತೆ. ಅದನ್ನ ನೀವು ಮರಳಾಗ್ತೀರಾ ಹೊರತು ಅದೆಲ್ಲ ಭಗವಂತನ ಶಕ್ತಿಯೇ, ಭಗವಂತನ ವಿಶೇಷ, ಭಗವಂತ ರೂಪೇ ಹೊರತು ಯಾರಿಗೂ ಯಾವ ಪವಾಡವನ್ನು ಮಾಡೋಕ್ಕಾಗಲ್ಲ. ಯಾರಾದ್ರೂ ಹಾಗಂದ ನಿಮ್ಮನ್ನು ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ ಅಂತ ಹಂಗೆ ಅನ್ನೋರು ಮಹಾರಾಜರು. ನೀವು ಖಂಡಿತ ಆ ಪವಾಡಕ್ಕೆಲ್ಲ ಮರಳಾಗಬೇಡಿ, ಆ ಸಿದ್ಧಿಗೆಲ್ಲ ಮರಳಾಗಬೇಡಿ, ಅದಕ್ಕೆಲ್ಲ ಹೋಗ್ಬೇಡಿ. ಸತ್ಯ ಕಂಡ್ಕೊಳ್ಳಿ, ತತ್ವ ಕಂಡ್ಕೊಳ್ಳಿ, ಪರಮಾರ್ಥ ಕಂಡ್ಕೊಳ್ಳಿ, ಅದರಲ್ಲಿ ಪ್ರೇಮ ಇಟ್ಕೊಳ್ಳಿ, ಅದರಲ್ಲಿ ಅವರು ತುಡಿತಾ ಇಟ್ಕೊಳ್ಳಿ. ಅದಕ್ಕಾಗಿ ನೀವು ನಿಮ್ಮ ಜೀವನವನ್ನ, ಕಾಲವನ್ನ, ದೇಶವನ್ನು ಅದಕ್ಕೆಲ್ಲ ಸ್ಪೆಂಡ್ ಮಾಡಿ. ಅವಾಗ ಸತ್ಯ ಗೊತ್ತಾಗತ್ತೆ. ಅದನ್ನೇ ಒತ್ತೊತ್ತಿ ಹೇಳೋರು ಮಹಾರಾಜರು. ಯಾವಾಗ ಸತ್ಯದ ಕಡೆಗೆ ಅನ್ವೇಷಣೆ ಇರಬೇಕು, ಸತ್ಯದಲ್ಲಿ ಆಗ್ರಹ ಇರಬೇಕೆ ಹೊರತು ತೋರಿಕೆ ಕಡೆಗೆ ಹೋಗಬಾರ್ದು. ತೋರಿಕೆ ಮರಳು ಮಾಡುತ್ತೆ, ಮೋಸ ಮಾಡುತ್ತೆ. ಸಕೃದ್ವಿಜಿತೆ ಸ್ವರೂಪೇ
ಸಕೃದ್ವಿಜಿತೆ ಸ್ವರೂಪೇ ವ್ಯಭಿಚಾರ ಅಭಾವಾದಿತ್ಯರ್ಥ. ವಿಚಾರಾಭಾವಾದಿತ್ಯರ್ಥಃ. ಒಮ್ಮೆ ತತ್ವ ಕಂಡ್ಕೊಂಡ ತಿಳ್ಕೊಂಡ ಅಂತ ಆದ್ರೆ ಮತ್ ಜಾರೋದು ಅನ್ನೋದೇ ಅಲ್ಲಿಲ್ಲ. ವ್ಯಭಿಚಾರನು ಜಾರೋದು ಬಿಟ್ಟು ಬರೋದು ಅನ್ನೋದೇ ಆಗೋಲ್ಲ. ಯಾಕಂದ್ರೆ ಆಕಾಶ ಸ್ವರೂಪದ ಜಾರತದ ಎಲ್ಲಿಗೆ ಜಾರುತ್ತೆ ಆಕಾಶ? ಆಕಾಶ ಎಲ್ಲಿಗೆ ಏನ್ ಜಾರದು ಆಕಾಶವೇ ಅದು, ಜಾರಕ್ಕಾಗಲ್ಲ ಆಕಾಶಕ್ಕೆ. ಹಾಗೆ ಆಕಾಶ ಕಲ್ಪನಾಗಿ ಆಕಾಶಕ್ಕೂ ಆಸ್ಪದನಾಗಿ ಆಕಾಶಾತೀತನಾದಂತಹ ಅವನಿಗೆ ಅಲ್ಲಿ ಸೆಟ್ಲ್ ಆದವನು ಮತ್ ಜಾರೋದು ಮತ್ತೆ ಅಜ್ಞಾನ ಬರೋದು, ವ್ಯವಹಾರಕ್ಕೆ ಬರೋದು, ಪರಿಚ್ಛಿನ್ನನಾಗೋದು, ವಿಶೇಷ ಉಳ್ಳವನಾಗೋದು ಎಲ್ಲಿಂದ ಬರುತ್ತೆ? ಬೆಳಗ್ಗಿನ ಪಾಠವನ್ನೇ ಇನ್ನೊಂದ್ ತರಹ ಹೇಳ್ತಿದ್ದಾರೆ. ಏನ್ ಬೆಳಗ್ಗೆ ತತ್ವ ಅದನ್ನೇ ಇನ್ನೊಂದು ಮುಖ ಕೊಡ್ತಾ ಇದ್ದಾರೆ. ಈಗ ನೋಡಿ ಒಂದೇ ಎಲ್ಲೆಲ್ಲಿ ಹೋದು ಪ್ರಸ್ಥಾನದಲ್ಲ ಒಂದೇ ವಿಚಾರ. ಅದು ಒಳ್ಳೆ ಜಗತ್ತಿನ ಬಂಗಾರ, ವಜ್ರ, ವೈಡೂರ್ಯ ಭಾರಿ ಸಂಪತ್ತಿಗಳು ಇಟ್ಕೊಂಡಿವಲ್ಲ, ಅದೆಲ್ಲವನ್ನು ಒಂದ್ ಕಡೆ ಹಾಕಿದ್ರೆ ಈ ಅಧ್ಯಾತ್ಮ ವಿದ್ಯೆಯೇ ಒಂದ್ ಕಡೆ. ಇದೇ ಒಂದು ತೂಕ. ನಿಜ ಹೇಳಿದೆ, ಇದೇ ಮಹಾ ಅಧ್ಯಾತ್ಮ ಸಂಪತ್ತು ಇದೆಯಲ್ಲ. ಅವನ ಸ್ವಾಮಿಗಳು ಒಂದೆಲ್ಲ ಕಡೆ ಬರ್ಕೊಂಡಿದ್ದಾರೆ. ಬ್ರಿಟಿಷರು ಮತ್ತೆ ಮುಸಲ್ಮಾನರು ನಮ್ಮ ದೇಶಕ್ಕೆ ದಂಡೆತ್ತಿ ಬಂದಾಗ ದೇಶದ ಭಾರಿ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋದ್ರು ಅಂತ ನಾವು ಇತಿಹಾಸ ಕೇಳ್ತಿ ಮಾಡ್ತೀವಿ. ಅದು ಅಧ್ಯಾತ್ಮ ಸಂಪತ್ತನ್ನ ಎಂದಿಗೂ ಕೊಳ್ಳೆ ಹೊಡ್ಕೊಳಕ್ ಆಗೋದಿಲ್ಲ. ಇವತ್ತಿಗೂ ಅಚ್ಚಳಿಯದೆ ನಮ್ಮ ದೇಹದಲ್ಲಿ ಇದೆ ಅನ್ನೋದು ಋಷಿಮುನಿಗಳ ಅನುಗ್ರಹ, ಆಶೀರ್ವಾದ. ಅದು ಈ ಎಲ್ಲಾ ಸಂಪತ್ತಿಗೂ ದೊಡ್ಡ ಸಂಪತ್ತು, ಅದು ಹೆಚ್ಚು ಸಂಪತ್ತು. ಯಾವ ಸಂಪತ್ತು ಹೋದ್ರು ನಮ್ಗೆ ಏನು ಕೊರತೆ ಆಗಲ್ಲ. ಇದು ಸಂಪತ್ತು ಕಳ್ಕೊಂಡ್ಬಿಟ್ವಿ ಅಂದ್ರೆ ಎಲ್ಲಾ ಸಂಪತ್ತಿದ್ದು ನಮ್ಗೆ ಏನೂ ಇಲ್ಲ. ಈ ಸಂಪತ್ತು ಒಂದು ಇದ್ದುಬಿಟ್ರೆ ನಮ್ಮಲ್ಲಿ ಯಾವ ಬಾಹ್ಯ ಭೌತಿಕ ಸಂಪತ್ತು ಇಲ್ಲದೆ ಹೋದ್ರೆ ಏನು ಕೊರತೆ ಆಗಲ್ಲ. ಅದನ್ನ ನಮ್ಮ ಭ್ರಾಂತಿ ಅಷ್ಟೇ. ವ್ಯವಹಾರ ದೃಷ್ಟಿಯಿಂದ ಅದು ಇರಬೇಕೆ ಹೊರತು ನಿಜವಾದ ಸಂಪತ್ತು ಅಧ್ಯಾತ್ಮ ಸಂಪತ್ತೇ ನಮ್ಮ ಸಂಪತ್ತು. ಅದಕ್ಕಾಗಿ ನಾವು ಬಂದವರು ಆ ವಂಶದವರು, ನಾವು ಋಷಿ ವಂಶದವರು, ಋಷಿ ಮೂಲದವರು. ಅಂದ್ರೆ ಋಷಿಗಳು ಯಾವ ತತ್ವವನ್ನ ಪರಮಾರ್ಥವನ್ನ ಕಂಡುಕೊಂಡು ಆ ಸಂದೇಶವನ್ನು ಜಗತ್ತಿಗೆ ಹರಡಿದರೋ, ಸಾರಿದರೋ ಅದರಲ್ಲಿ ನಾವು ಬದುಕಬೇಕು, ಅದರಲ್ಲಿ ಇರಬೇಕು. ಅದು ನಮ್ಮ ನಿಜವಾದ ಬದುಕು, ಅದು ನಮ್ಮ ಧ್ಯೇಯ. ಸಕೃದ್ವಿದಿತೆ ಒಮ್ಮೆ ಗೊತ್ತಾಯ್ತು ಅಂತಾದ್ರೆ ಆ ಸ್ವರೂಪದ ವಿಷಯದಲ್ಲಿ ಮತ್ತೆ ವ್ಯಭಿಚಾರ ಬಿಟ್ಟು ಹೋಗುವುದು ಆಗೋದೇ ಇಲ್ಲ. ನಿಹಿ ಪರಮಾರ್ಥವಿದಃ ಜ್ಞಾನ ಉದ್ಭವ ಅವಿಭವೌ ಸ್ತಃ ಯಥಾ ಅನ್ಯೇಷಾಂ ಪ್ರಾವಾದುಕಾನಾಂ. ಈ ಕೊನೆ ವಾಕ್ಯವೇ ಬೆಳಗಿನ ಪಾಠ. ಪರಮಾರ್ಥವನ್ನ ಕಂಡುಕೊಂಡವನಿಗೆ ಉಂಟಾಗಬೇಕಾದ ಜ್ಞಾನವೂ ಇಲ್ಲ, ಹೋಗಬೇಕಾದ ಅಜ್ಞಾನವೂ ಇಲ್ಲ. ಜ್ಞಾನಸ್ಯ ಉದ್ಭವ ಅಥವಾ ಜ್ಞಾನಸ್ಯ ಅಭಿಭವ. ಜ್ಞಾನ ಉಂಟಾಗೋದು, ಜ್ಞಾನ ಹೋಗೋದು, ಅಜ್ಞಾನ ಇರೋದು, ಎರಡೂ ಇಲ್ಲ. ಎರಡಕ್ಕೂ ಮೀರಿದ್ದು ನಮ್ಮ ಸ್ವರೂಪ, ಎರಡಕ್ಕೂ ಸಾಕ್ಷಿ, ಎರಡನ್ನೂ ಅತೀತವಾಗಿದೆ. ಹಾಗೆ ಪರಮಾರ್ಥವನ್ನು ಕಂಡುಕೊಂಡ ಪರಮಾತ್ಮನಿಗೆ ಜ್ಞಾನ ಉದ್ಭವ. ಅದು ಜ್ಞಾನ ಅನ್ನೋದು ಅನಾತ್ಮ ಪಕ್ಷಕ್ಕೆ ಸೇರಿದ್ದು, ನಾಮರೂಪ ಪಕ್ಷಕ್ಕೆ ಸೇರಿದ್ದೇ ಹೊರತು ಆತ್ಮ ಪಕ್ಷಕ್ಕೆ ಸೇರಿದ್ದಲ್ಲ. ಅದು ಜ್ಞಾನ ಅನ್ನೋದು ನಿಶ್ಚಯ, ಅಂತಃಕರಣದ ಬುದ್ಧಿಯಲ್ಲಿ ಮಾಡಿಕೊಳ್ಳೋ ಒಂದು ವೃತ್ತಿ. ಅದು ಬುದ್ಧಿ ವೃತ್ತಿ. ಇದುವರೆಗೆ ನನ್ನನ್ನು ನಾನು ಪ್ರಮಾತೃ, ನಾನು ಜೀವ, ನಾನು ಸಂಸಾರಿ, ಕರ್ತೃ ಭೋಕ್ತೃ ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡಿದ್ದೆ. ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದು ತೋರಿಕೆ, ಇದು ಕಲ್ಪನೆ, ಇದು ನನಗಿಲ್ಲ ಅಂತ ಗೊತ್ತಾಗೋದನ್ನು ವಿದ್ಯೆ ಅಂತಲೂ, ಈ ಗೊತ್ತು ಮಾಡ್ಕೋದೇ ಇರೋ ಈ ತಪ್ಪಲಿಕೆಯನ್ನು ಅವಿದ್ಯೆ ಅಂತಲೂ ವ್ಯವಹಾರ ಕಟ್ಕೊಂಡಿದ್ವಿ. ಅದು ಇದು ಎರಡು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ, ಎರಡು ಬುದ್ಧಿಗೆ ಸಂಬಂಧಪಟ್ಟದ್ದೇ ಹೊರತು ಆತ್ಮಸ್ವರೂಪಕ್ಕೆ ಆತ್ಮಸ್ವರೂಪ ಎರಡಕ್ಕೂ ಅತೀತ, ಎರಡಕ್ಕೂ ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ಸುಷುಪ್ತಿಯಲ್ಲಿ ನೋಡಿ ಜ್ಞಾನಾಜ್ಞಾನಗಳಿಗೆ ಅವಕಾಶವೇ ಇಲ್ಲ, ವಿದ್ಯಾವಿದ್ಯೆಗಳಿಗೆ ಅವಕಾಶವೇ ಇಲ್ಲ. ಅದು ಸ್ವರೂಪ ಅಚ್ಚಳಿಯದೇ ಇದೆ. ಈಗಲೂ ಆ ಸ್ವರೂಪ ಅಚ್ಚಳಿಯದೆ ಹಾಗೇ ಇದೆ. ಹಾಗೇ ಇದ್ರೂ ಕೂಡ ನಾನು ಹಾಗಿಲ್ಲ, ಹೀಗಿದ್ದೀನಿ ಅಂತ ಅಂದ್ಕೊಳ್ಳೋದು ಅವಿದ್ಯೆಯ ಹೊರತು ಅವಿದ್ಯೆಯಿಂದ ನಾವು ಹೀಗಾಗಿಲ್ಲ. ಅವಿದ್ಯೆಯಿಂದ ನಮ್ಗೇನೋ ಉಂಟಾಗಿದೆ, ಮಾಡ್ಕೊಂಡಿದೀವಿ, ಮಾಡ್ಕೋಬಾರ್ದು. ಇದಕ್ಕೆ ಅವಿದ್ಯೆ ಅಂತ ಹೆಸರು. ನಾನು ಹಾಗಿಲ್ಲ, ಹೀಗಿದ್ದೀನಿ ಅಂದ್ಕೊಂಡಿರೋದೇ ಅವಿದ್ಯೆ. ಇದನ್ನು ಬಿಟ್ಕೊಳ್ಳೋದೇ ವಿದ್ಯೆ ಅಂತ ಅನ್ಕೋಬೇಕು. ಇದು ಗೊತ್ತಾಗುತ್ತಲ್ಲ ಕೃತಕೃತ್ಯತೆ. ನಾವು ವ್ಯವಹಾರ ದೃಷ್ಟಿಯಿಂದ ಕೃತಕೃತ್ಯ ಅನ್ಬೇಕು. ಅಕೃತಕೃತ್ಯರೇ ಯಾರು ಹಿಡಿಯೋದಾಗ ಅಕೃತಕೃತ್ಯತೆ ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ? ಎಂಥ ಒಂದು ದರ್ಶನ ತೋರಿಸ್ಕೊಟ್ಬಿಟ್ರು ನಮ್ಮ ಮುನಿಗಳು, ಋಷಿಮುನಿಗಳು. ಎಂಥ ಒಂದು ವಿಚಾರ ಇದು. ನಮ್ಮಲ್ಲೇ ಹುದುಗಿರುವ ಪರಮಾರ್ಥ, ನಮ್ಮಲ್ಲೇ ಅಡಗಿರ್ತಕ್ಕಂತಹ ಒಂದು ಜಗತ್ಸಾರವಾಗಿರುವ ಒಂದು ಪರಮಾರ್ಥ ತತ್ವ. ಅದನ್ನು ನಾವು ಕಳ್ಕೊಂಡ ಈ ತೋರಿಕೆಯ ಜಗತ್ತಿಗೆ ಮರಳಾಗಿ ಅದರ ಹಿಂದೆ ಹೋಗಿ ಏನೇನೋ ಮಾಡಿ ಕಂಡ್ಕೊಂಡು ಒದ್ದಾಡ್ಕೊಂಡು ಹಂಗಾಯ್ತು ಹಿಂಗಾಯ್ತು, ಹಾಗಾಗುತ್ತೆ ಹೀಗಾಯ್ತು, ಎಷ್ಟೆಲ್ಲ ಇದಕ್ಕೆ ಸಂಕಟ ಸಿಕ್ಕಾಕೊಳ್ತಾ ಇದೀವಿ. ಎಷ್ಟು ನಮ್ಮ ಇದು ಯಾಕೆ ಹಿಂಗಾಯ್ತು, ನಮಗೆ ಯಾಕೆ ನಮ್ಮ ಕಡೆಗೆ ನಮ್ಗೆ ತಿಳ್ಕೊಳಕ್ ಆಗ್ತಿಲ್ಲ, ಗೊತ್ತಾಕೊಳಕ್ ಆಗ್ತಿಲ್ಲ, ಅನುಭವದ ಕಡೆ ಗುರುತಿಸ್ಕೊಳಕ್ ಆಗ್ತಿಲ್ಲ, ಕೇಳಿ ಅರ್ಥವೇ ಆಗಲ್ಲಪ್ಪ. ಇದೇತಕ್ಕ ಬಂತು ಜನರಿಗೆ ಅಜ್ಞಾನ ನಾಕಾಣಿ ಒಂದು ಹಾಡು ಮಾಡಿದ್ದಾರೆ ಗುರುಗಳು.
ಇದು ಏತಕ್ಕೆ ಬಂತೋ ಜನರಿಗೆ ಈ ಅಜ್ಞಾನ ನಾ ಕಾಣೆ. ಇದೇ ನಮ್ಮಲ್ಲಿ ಇದೆಯೋ ಅಧ್ಯಾತ್ಮ ಗೀತಾವಳಿ ಅದರಲ್ಲಿದೆ. ಯಾರು ತಗೊಂಡ್ರಿ ಇದನ್ನ? ಹೌದಾ? ತುಂಬಾ ಚೆನ್ನಾಗಿದೆ. ನೂರ 13 ಏನಾದುದು ಕಾಣೆ ಜನಕ್ಕೆ ಬ್ರಹ್ಮ ಜ್ಞಾನವೇತಕ್ಕೆ ಸೇರಾದುದು ಅಂತ ಇದು ನೋಡಿ. ಯಾಕೆ ಜನರಿಗೆ ಏನಾಗಿದೆಯೋ ಗೊತ್ತಾಗ್ತಿಲ್ಲ. ಜನರಿಗೆ ಅಜ್ಞಾನ ಬಂದಿದೆ ಅಂತ ಸ್ವಾಮಿಗಳನ್ನು ಹಾಡು ಮಾಡಿದ್ರು. ತುಂಬಾ ಚೆನ್ನಾಗಿದೆ ಆ ಹಾಡು. ಓದ್ಬೇಕು. ಅಧ್ಯಾತ್ಮ ಗೀತಾವಳಿ ನಮ್ಮ ಭಾಷ್ಯ ಓದುವಂಗೆ ಓದ್ಬೇಕಮ್ಮ. ಅಧ್ಯಾತ್ಮ ಗೀತಾವಳಿಯಲ್ಲಿ ಭಾಷ್ಯಾರ್ಥವನ್ನೇ ಗುರುಗಳು ಪ್ರಸ್ಥಾಂತ ಭಾಷ್ಯಾರ್ಥವನ್ನೇ ಇದು ಮಾಡಿ ಇಟ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಪುರಂದರ ಕೀರ್ತನೆ ಇರ್ಬೋದು, ಅದು ಬೇರೆ ಎಲ್ಲರೂ ಕೂಡ ಸಗುಣ ಸಾಕಾರವನ್ನ ಆ ಗುಣಗಳನ್ನ ವರ್ಣನೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೇಳಿದ್ರೆ, ಗುರುಗಳು ತತ್ವವನ್ನೇ ಹಾಡುಗಳು ಇಟ್ಬಿಟ್ಟಿದ್ದಾರೆ. ಪರಮಾರ್ಥವನ್ನೇ ಪ್ರಕ್ರಿಯೆಯನ್ನೆಲ್ಲ ಹಾಡಲು ರೂಪದಲ್ಲಿ ಇಟ್ಬಿಟ್ಟಿದ್ದಾರೆ. ಏನೇನು ಪ್ರಕ್ರಿಯೆ ಇದೆಯೋ ಏನೇನು ತತ್ವ ಅದನ್ನೇ ಒಂದು ರೀತಿ ಮಾಡ್ಬಿಟ್ಟಿದ್ದಾರೆ. ಇದೇ ಇದೆ ನಂತರ ಇದೆ ಪುಸ್ತಕ, 2-3 ಪುಸ್ತಕ ಇದೆ ನಂತರ. ಅಯ್ಯೋ ಅಯ್ಯೋ ನಾನು ಹಾಗಾಗಿ ಒಂದು ಗ್ಲಾಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇದೆ ಸಿಡಿ ಇದೆ ಇವರು. ಆದ್ರೆ ಸ್ವಲ್ಪ ಜಾಸ್ತಿ ಪಲ್ಕ್ ಜಾಸ್ತಿ ಆಗಿದೆ, ಸ್ವಲ್ಪ ರಾಗ ಇದು ಜಾಸ್ತಿ ಆಗಿದೆ. ಅದು ಸ್ವಲ್ಪ ನಮ್ಗೆ ಸಂಗೀತ ಅಷ್ಟು ಇಲ್ವ, ನಮ್ಗೆ ಸಾಹಿತ್ಯ ಮುಖ್ಯವೇ ಹೊರತು ಆ ಪಲ್ಕು ರಾಗ ಅದು ಇದಾಗ್ಬಿಟ್ರೆ ಎಲ್ಲೆಲ್ಲಿಗೂ ಪದಚ್ಛೇದ ಮಾಡಿ ಮಾಡ್ತಾರಲ್ಲ, ಅದಾಗ್ಬಿಟ್ರೆ ಕಷ್ಟ. ಅಲ್ಲಿ ಬರೀ ಸರಳವಾಗಿ ಹಾಡೋರಿದ್ದಾರೆ. ನಮ್ಮ ಇವನು ಹಾಡ್ತಾನೆ, ಹೊಸಲಿ ಶ್ರೀನಿವಾಸ, ನಮ್ಮ ಹರಿ ಚೆನ್ನಾಗಿ ಹಾಡ್ತಾನೆ, ನಮ್ಮ ವಾಗಿ, ನಮ್ಮ ರತ್ನ ಅವರೆಲ್ಲ ಹಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಸಾಹಿತ್ಯ ಪ್ರಧಾನವಾಗಿ ಹಾಡಬೇಕು. ಜಾಸ್ತಿ ಪದಕ್ಕಾಗಿ ಜಾಸ್ತಿ ರಾಗದ ಕಡೆ ಹೋಗಿ ಜಾಸ್ತಿ ಇದು ಮಾಡಿಬಿಟ್ರೆ ಅದೇನಾಗ್ಬಿಡುತ್ತೆ, ಸಾಹಿತ್ಯ ಗೌಣ ಆಗ್ಬಿಡುತ್ತೆ. ಅವ್ರ ರಾಗ ಅವ್ರ ಇದು ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ಜಾಸ್ತಿ ಹೇಳ್ಬಿಡುತ್ತೆ. ಹಂಗಾಗ್ಬಾರ್ದು. ಇಂಪು ಬೇಕು, ಇಂಪು ಮಧು ಬೇಕು. ಆ ಅರ್ಥಕ್ಕೆ ಇಂಪು, ಆ ಇದಕ್ಕೆ ಇಂಪು ಬೇಕೇ ಹೊರತು ಬರೀ ಶಬ್ದಕ್ಕೆ ಇಂಪು ಆಗ್ಬಾರ್ದು. ಆ ವಿಷಯಕ್ಕೆ ಒಂದು ಇಂಪು ಬೇಕು, ಒಂದು ಮೆರುಗು ಬೇಕು, ಒಂದು ಆಯ್ತಾ ಮುಗಿತಾ? ನಹಿ ಪರಮಾರ್ಥವಿದ ಜ್ಞಾನ ಉದ್ಭವ ಅಭಿಭವ ಅನ್ನೋದಿಲ್ಲ. ಹೇಗೆ ಅನ್ಯೇಷಾಂ ಪ್ರಾಬಾದುಕಾರಂ, ಭಾಷ್ಯಕಾರರಿಗೆ ಉಪನಿಷತ್ತಿನ ಒಂದು ವಿಚಾರ ಒಂದು ಬಿಟ್ಬಿಟ್ರೆ, ಅದನ್ನ ಅನುಸರಣೆ ಮಾಡುವಂತಹ ಒಂದು ಸಿದ್ಧಾಂತವನ್ನು ಬಿಟ್ಬಿಟ್ರೆ, ಬಾಕಿ ಎಲ್ಲರನ್ನೂ ತಾರ್ಕಿಕರು ಹೇಳೋ ಒಂದು ಪದ್ಧತಿ. ಅವರೆಲ್ಲ ಪ್ರಾವಾದಿಕರು ಬಿಡ್ತಾರೆ, ಸುಮ್ಮನೆ ಹರಟೆ ಮಲ್ಲರು ಅಂತ. ಅವರು ಸಾಂಖ್ಯರು ಇರ್ಬೋದು, ತಾರ್ಕಿಕರು ಇರ್ಬೋದು, ವಿಶೇಷರಿರ್ಬೋದು, ಬೌದ್ಧರಿರ್ಬೋದು, ಮೀಮಾಂಸಕರು ಇರ್ಬೋದು, ವೇದ ಅವರೆಲ್ಲರೂ ಪ್ರಾವಾದಿಕರು ಅಂತ. ಪ್ರಾವಾದಿಕ ಶಬ್ದಕ್ಕರ್ಥ ಪ್ರಾವಾದಿಕೋ ಅತಿವಕ್ತರಿ ಅಂತ ಅಮರಕೋಶ. ಸುಮ್ಮನೆ ಅತಿಯಾಗಿ ಮಾಡೋ, ಅರ್ಥವಿಲ್ಲದೆ ಹರಟೆ ಮಲ್ಲರಿರ್ತಾರಲ್ಲ, ಮೀನಿಂಗ್ಲೆಸ್ ವರ್ಡ್ ಯೂಸ್ ಮಾಡೋರು ಪ್ರಾವಾದಿಕರು. ಅರ್ಥವಿಲ್ಲದೆ ಇರ್ತಕ್ಕಂಥ ಪದ ಪ್ರಯೋಗ ಮಾಡೋರು ಪ್ರಾವಾದಿಕರು. ಸುಮ್ಮನೆ ತುಂಬಾ ಶಬ್ದ ಪ್ರಯೋಗ ಮಾಡ್ತಾರೆ ಹೊರತು ಅದು ಇದಿಲ್ಲ, ಅರ್ಥರಹಿತವಾದ ಪದಗಳು. ಅವರೆಲ್ಲರ ಮತದಲ್ಲಿ ಒಂದು ಜ್ಞಾನ ಅದೊಂದು ಬರುತ್ತೆ, ಅಜ್ಞಾನ ಒಂದು ಇದೆ, ಅಜ್ಞಾನ ಕಳ್ಕೋಬೇಕು, ಅದೊಂದು ನಿಜವಾದ ಒಂದು ಭಾವರೂಪದ ವಸ್ತು, ಅದಕ್ಕೆ ಏನೋ ಇದು ಮಾಡ್ತಾರೆ. ಅನೇಕ ಪದಾರ್ಥಗಳು ಅಜ್ಞಾನವನ್ನು ಪದಾರ್ಥ ಅಂತಾರೆ, ಅದನ್ನ ಹೊಗಳಾಡಿಸ್ಕೋಬೇಕು ಅಂತ. ಅದಕ್ಕೆ ಸತ್ಯವಾದ ಅಜ್ಞಾನವನ್ನ ಸತ್ಯವಾದ ಜ್ಞಾನದಿಂದ ಸತ್ಯವಾಗಿಯೇ ಕಳ್ಕೋಬೇಕು ಅಂತಾರೆ ಅವರು. ಏನು ಹೆಂಗ ಹೊಂದಿಸ್ತಾರೋ ಅರ್ಥ ಆಗಲ್ಲ. ಅದು ಜ್ಞಾನಾಜ್ಞಾನದ ಸ್ವಭಾವ ಯೋಚನೆ ಮಾಡಿದ್ರೆ ಆ ಸೆಂಟೆನ್ಸೇ ಹೊಂದಲ್ಲ. ಜ್ಞಾನ ಜ್ಞಾಪಕವೇ ಹೊರತು ಜ್ಞಾನ ಕಾರಕ ಅಲ್ಲ. ಅಜ್ಞಾನ ಸತ್ಯವಾಗಿಬಿಟ್ರೆ, ಸತ್ಯವಾದ ಇಲಿಯನ್ನ ಹಾವನ್ನ ಬರೀ ಇಲ್ಲ ಅಂದ್ಕೊಂಡ್ರೆ ಹೋಗಲ್ಲಪ್ಪ, ಅದು ಕ್ರಿಯೆ ಮಾಡಿ ಓಡಿಸ್ಬೇಕು. ಹಾಗೆ ಅಜ್ಞಾನ ಒಂದಿದ್ರೆ ಅದಕ್ಕೇನಾದ್ರು ಉಜ್ಜಬೇಕು, ತಿಕ್ಕಬೇಕು, ಅಥವಾ ಕಿತ್ತಬೇಕು, ಕೆತ್ತಬೇಕು, ಹೊಡಿಬೇಕು, ಏನೋ ಮಾಡ್ಬೇಕಾಗತ್ತೆ. ಅದು ಬರೀ ಕಾನ್ಸೆಪ್ಟು ಅಜ್ಞಾನದ ಒಂದು ತೋರಿಕೆ ಕಲ್ಪನೆ ಅಂತ ಆದ್ರೆ, ಜ್ಞಾನ ಅದು ಅವ್ರ ಪ್ರಕಾಶಕ ತೋರಿಸೋದು ಅಷ್ಟೇ ಹೋಯ್ತು. ಅವರಿಗೆ ಬಾಯಿ ಇರುತ್ತದೆ. ಆ ರೀತಿ ಬ್ರಹ್ಮಜ್ಞಾನ ಇರೋದಿಲ್ಲ. ಲೌಕಿಕಾದೀನಾಂ ಕ್ರಮೇಣ ಜ್ಞೇಯತ್ವೇನ ನಿರ್ದೇಶಾತ್ ಅಸ್ತಿತ್ವಾಶಂಕಾ ಪರಮಾರ್ಥತೋ ಮಾಭೂದಿತ್ಯಾಹ. ಅಸ್ತಿತ್ವಾಶಂಕಾ ಪರಮಾರ್ಥತಃ ಮಾಭೂದಿತ್ಯಾಹ.
ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ. ಲೌಕಿಕ ಅಂದ್ರೆ ದ್ವಯಂ ಲೌಕಿಕ, ಶುದ್ಧ ಲೌಕಿಕ ಅಂದ್ರೆ ಸ್ವಪ್ನ, ಲೋಕೋತ್ತರ ಸುಷುಪ್ತಿ. ಇದು ಈ ಕ್ರಮವಾಗಿ ಕಂಡುಕೊಂಡಾಗ ಅಂತ ಹೇಳಿದ್ರಿಂದ ಓ ಇದು ಇದೆ ಅಂತ ಯಾರಾದ್ರು ಅನ್ಕೊಂಡ್ಬಿಟ್ಟಾರು. ಇದು ಉಪದೇಶಕ್ಕಾಗಿ ಇಟ್ಕೊಂಡು ಹೇಳ್ತೀವಿ. ಅದು ಹೇಳಿದ 17 ಆನೆ ಇತ್ತು, 3 ಜನಕ್ಕೆ ಹಂಚ್ಕೊಳ್ಬೇಕಾಗಿತ್ತು. ರಾಜ ಒಬ್ಬ ಅರ್ಧ ಇಟ್ಕೊಳ್ಳಿ, ಒಬ್ಬ 3ನೇ ಒಂದು ಇಟ್ಕೊಳ್ಳಿ, ಒಬ್ಬರು 9ನೇ ಒಂದು ಇಟ್ಕೊಳ್ಳಿ ಅಂತಂದ್ರೆ 17 ಆನೆನ ಅರ್ಧ ಮಾಡೋದು, 3ನೇ ಒಂದು ಮಾಡೋದು, 9ನೇ ಒಂದು ಮಾಡೋದು ಹೇಗೆ? ಯಾರು ಏನು ಸೋಡಿ ಮಾಡೋರೆಲ್ಲ ಬಿಡೋರೆಲ್ಲ ಪಾಲು ಅಂತ ಹಠ ಮಾಡೋರು. ಅದಕ್ಕೆ ಬುದ್ಧಿವಂತ ಮಂತ್ರಿ ಏನ್ ಮಾಡ್ದ, ತನ್ನೊಂದು ಮಂತ್ರಿ ಆನೆ ಸೇರಿಸ್ಬಿಟ್ಟ. 18 ಮಾಡಿ 9ನ ಹಿರಿಯವನಿಗೂ, 3ನೇ ಒಂದು 6ನ್ನ 2ನೇವನಿಗೂ, 9ನೇ ಒಂದಾದ 2ನ್ನು 3ನೇವನಿಗೂ ಕೊಟ್ಟು 9 6 15 17 ಆಯ್ತು. ನಂದ ಕಣಪ್ಪ ಅಂತ ತಗೊಂಡು ಹೋದ. ಅಂದ್ರೆ ಹಂಚಕ್ಕೆ ಲೆಕ್ಕಕ್ಕೆ ಬೇಕು, ಕೊಡೋಕ್ಕಲ್ಲ. ಹಾಗೆ ತಿಳಿಸ್ಕೊಡಕ್ ಬೇಕು, ಆದ್ರೆ ಅದು ಸತ್ಯ ಇಟ್ಕೊಳಕ್ಕಲ್ಲ. ಇದೇ ಅಧ್ಯಾರೋಪಾಪವಾದ ಟ್ರಿಕ್ ಇದೆ. ಅಧ್ಯಾರೋಪಾಪವಾದ ಗೊತ್ತು ಮಾಡಿಸಿಕೊಡುವವರೆಗೆ ಬೇಕು. ಗೊತ್ತಾಗುತ್ತವೆ ಅದಕ್ಕೆ ಹೋಗ್ಬಿಡುತ್ತೆ, ಅದು ಉಳಿಯೋದಿಲ್ಲ. ನಾನು ಅದಕ್ಕೆ ಸೆಂಟ್ರಿಂಗ್ ಉದಾಹರಣೆ ಕೊಡ್ತಿರ್ತೀನಿ. ಮನೆಗೆ ಸೆಂಟ್ರಿಂಗ್ ಹಾಕೋಕ್ಕೆ ಬೇಕು. ಅವನು ಮನೆ ಯಜಮಾನ ಏನಯ್ಯ ನಮ್ಮ ಮನೆ ತುಂಬ ಕೋಲ್ ನೆಟ್ಬಿಟ್ಟಿದ್ಯಲ್ಲ, ಕೋಲ್ ನಿಲ್ಸ್ಬಿಟ್ಟಿದ್ಯಾ, ತೆಗಿಯದ್ನಲ್ಲ, ನಮ್ಮ ಮನೆ ಕೋಲಿದ್ದು ಹೆಂಗೆ ಓಡಾಡೋದು ಅಂತ ಬಂದು ಗಲಾಟೆ ಮಾಡಿದ್ರೆ ಆ ಮೇಸ್ತ್ರಿ ಹೆಂಗೆ ಕಟ್ಟೋದು ಮನೇನ? ಸ್ವಾಮಿ 1 ತಿಂಗಳು ಬಿಟ್ಕೊಂಡ್ ಬನ್ನಿ, ಯಾಕೆ ಆಟ ಮಾಡ್ತೀವಿ, ಜಗ ಮಾಡ್ತೀವಿ, ಹೋಗಿ ನೀವು ಅಂತ ಹೇಳ್ಬಿಟ್ಟು ಅವ್ನು ಸೆಂಟ್ರಿಂಗ್ ಹಾಕಿ ಎಲ್ಲ ಆಗ್ಬಿಟ್ಟು ಆಸಿ ಸ್ಲ್ಯಾಬ್ ತೆಗಿದೆ ಬಂದು ನೋಡಿ ಇದಂತ. ಓ ಹೌದಾ ಹಾಗಂತ ಅದು ಅರ್ಥವಾಗದೆ ಇದ್ದು ವಾದ ಮಾಡಿದ್ರೆ ಅವನಿಗೆ ಹೆಂಗೆ ಅರ್ಥ ಮಾಡಿಸೋದು? ಉಪಾಯವನ್ನು ಉಪಾಯಕ್ಕಷ್ಟಕ್ಕೆ ಇಟ್ಕೊಂಡಿದ್ದಾರೆ ಹೊರತು ಉಪೇಯದಂತೆ ಉಪಾಯವೂ ಪ್ರಾಪ್ಯವಲ್ಲ ಅಥವಾ ಸತ್ಯವಲ್ಲ. ಉಪಾಯತ್ತು ಅಷ್ಟರ ಮಟ್ಟಿಗೆ. ಹಾಗಾಗಿ ದ್ವಯಂ ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ನಾವು ಏನು ಉಪಾಯವಾಗಿ ತಿಳಿಸ್ಕೊಟ್ಕೊಂಡು ಬಂದ್ವಿ, ಇದು ಕೂಡ ತಿಳ್ಕೋಬೇಕು, ಇದು ಕೂಡ ಇರತಕ್ಕದ್ದು, ಇದು ಕೂಡ ಸತ್ಯ ಅಂತ ಯಾರಾದ್ರೂ ಅಂದ್ಕೊಂಡ್ಬಿಟ್ಟಾರು ಅಂತ ಹೇಳಿ ಗೌಡಪಾದಕ್ಕೆ ಗಾಬರಿ ಆಯ್ತು. ಅಯ್ಯೋ ಏನ್ ಇದನ್ನ ಹೇಳ್ಬಿಟ್ಟು ಇದನ್ನ ಹೇಳ್ಕೊಬಿಟ್ರೆ ಏನ್ ಮಾಡೋದು ಅಂತೇಳಿ ಅದನ್ನ ಪರಮಾರ್ಥವಾಗಿ ಇರೋದಲ್ಲ ಕಣ್ರಪ್ಪ, ಬರೀ ಉಪಾಯಕ್ಕಾಗಿ ಇಟ್ಕೊಂಡು ಹೇಳಿದ್ದು. ಸತ್ಯವಾಗಿ ಹೇಳ್ತಿ ಕೇಳಿ. ಇದು ಹೇಯಜ್ಞೇಯಾಪ್ಯಪಾಕ್ಯಾನಿ ವಿಜ್ಞೇಯಾನ್ಯಗ್ರಯಾಣತಃ ತೇಷಾಮನ್ಯತ್ರ ವಿಜ್ಞೇಯಾತ್ ಉಪಲಂಭಸ್ತ್ರಿಷು ಸ್ಮೃತಃ. ಹೇಯಜ್ಞೇಯಾಪ್ಯಪಾಕ್ಯಾನಿ ವಿಜ್ಞೇಯಾನಿ ಅಗ್ರಯಾಣತಃ ತೇಷಾಂ ಅನ್ಯತ್ರ ವಿಜ್ಞೇಯಾತ್ ಉಪಲಂಭಃ ತ್ರಿಷು ಸ್ಮೃತಃ. ಮಳಪ ಅಗ್ರಯಾಣತಃ ಮೊಟ್ಟ ಮೊದಲು ಅಂತ ಅರ್ಥ. ಬೌದ್ಧರ ಪದ ಅದು, ಅಗ್ರಯಾಣತಃ ಅಂತ. ಅಗ್ರತಃ ಅಂತ ಅಗ್ರಯಾಣ ಅಂತ ಅಗ್ರಯಾಣ ಪದ ಬರ್ತದೆ. ನಮ್ದು ಸಾಮಾನ್ಯ ಯುಸೆ ಸಂಸ್ಕೃತದಲ್ಲಿ ಅಗ್ರಯಾಣ ಪದ ಮಾಡಲ್ಲ. ಅಗ್ರತಃ ಪ್ರಥಮತಃ ಅಂತೀವಿ. ಅದು ಅಗ್ರಯಾಣತಃ ಅಂದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಹೇಯ ಒಂದುಂಟು, ಜ್ಞೇಯ ಒಂದುಂಟು, ಆಪ್ಯ ಒಂದುಂಟು, ಪಾಕ್ಯ ಒಂದುಂಟು. ಆಪ್ಯ ಹೇಯ ಬಿಡಬೇಕಾದದ್ದು ಯಾವುದು ಅಂತ ತಿಳ್ಕೊಬೇಕು. ಜ್ಞೇಯನ ತಿಳ್ಕೋಬೇಕಾದ ಪರಮಾರ್ಥ ಏನು ಅಂತ ತಿಳ್ಕೊಬೇಕು. ಆಪ್ಯ ಅಂದ್ರೆ ಪಡ್ಕೊಳ್ಳುವಂಥದ್ದು ಯಾವ್ದು ಮುಂಚೆ ಶಮದಮ ಪಡ್ಕೋಬೇಕು. ಪಾಕ್ಯ ಅಂದ್ರೆ ಅದು ಬೇಯಿಸಬೇಕಾದ ಕಷಾಯಗಳು, ಕಷಾಯಗಳನ್ನೆಲ್ಲ ಬೇಯಿಸ್ಬೇಕಂತೆ, ಶಮದಮದಿಗಳನ್ನ ಪಡ್ಕೋಬೇಕಂತೆ, ಇದನ್ನೆಲ್ಲ ಅವಸ್ಥೆಗಳನ್ನ ಬಿಡ್ಬೇಕಂತೆ. ಪರಮಾರ್ಥ ವಸ್ತು ತಿಳ್ಕೊಬೇಕಂತೆ. ಪರಮಾರ್ಥ ವಸ್ತು ತಿಳ್ಕೊಳ್ಳೋದು ಅಜ್ಞೇಯ. ಅದು ಒಂದೇ ಇದು ತೇಷಾಂ ಚತುರ್ಣಾಂ ಮಧ್ಯೆ ವಿಜ್ಞೇಯಾದನ್ಯತ್ರ ವಿಜ್ಞೇಯವಾದ ಬ್ರಹ್ಮ ಒಂದು ಉಂಟಲ್ಲ, ಅದು ಬಿಟ್ಟು ಅದಕ್ಕೆ ಹೊರತಾಗಿ ಎಲ್ಲವೂ ಆ 3 ಕೂಡ ಶಿಶು ಆ 3ರಲ್ಲೂ ಉಪಲಂಭಾಸ್ಪದ. ಉಪಲಂಭ ಅಂದ್ರೆ ಅವಿದ್ಯಾಕಲ್ಪಿತ ಅರ್ಥ. ಇಲ್ಲಿ ಈ ಜಾಗದಲ್ಲಿ ಉಪಲಂಭ ಅಂದ್ರೆ ಏನೋ ತೋರಿಕೆ, ಭ್ರಾಂತಿ, ಮೋಸ ಅಂತ ಅರ್ಥ. ಆ 3 ಮೋಸ, 3 ತೋರಿಕೆ, 3 ಅವಿದ್ಯಾಕಲ್ಪಿತ, 3 ಭ್ರಾಂತಿ, 3 ಇಲ್ಲದ್ದು. ಯಾವ 3? ಹೇಯ, ಆಪ್ಯ, ಪಾಕ್ಯ. 3 ತೋರಿಕೆ. ಗೊತ್ತೇನಾ? ಒಂದು ಮಾತ್ರ ಅಣಯ್ಯ ಏನು ಈ ಡ್ರಗ್ ತಗೊಂಡ್ರು ಇಂಥ ನಿದ್ದೆ ಬರಲ್ಲ. ಇಂಥ ನಿದ್ದೆ ನೀನು ಬಾ ಬಾ ಹೆಂಗ್ ನಿದ್ದೆ ಮಾಡಿದೆ ಗೊತ್ತಾ ನಾ ಸುಮಂತ? ಏನು ನಿದ್ದೆ ಮಾತ್ರ ಹಿಂಗ್ ನಿದ್ದೆ ಬರಲ್ಲ. ನಿದ್ದೆ ಮಾತ್ರ ಕೊಟ್ರು ಬಿದ್ದೆ ಡಿಸ್ಟರ್ಬ್ ಆಗುತ್ತೆ. ಈ ಗೋಡ್ಬಾರ್ದು ಇಂಜೆಕ್ಷನ್ ಇದೆಯಲ್ಲ, ಆ ನಿದ್ದೆ ಇಂಜೆಕ್ಷನ್, ಅದು 20 ಯೂನಿಟ್. ಅದು 1 ಯೂನಿಟ್ ಅಲ್ಲ, 1-2 ಯೂನಿಟ್ ಕೊಟ್ಟರೆ ಮಧ್ಯ ಹೆಚ್ಚಾಗ್ಬಿಡುತ್ತೆ. 20 ಯೂನಿಟ್ ಕೊಟ್ಬಿಟ್ರೆ 3 ದಿವಸ
3 ದಿವಸ ಹೆಚ್ಚಾಗಲ್ಲ ಅಂತ ಯೂನಿಟ್ ಅದು. ಚೆನ್ನಾಗಿದೆ ಕಣ್ಣಿದ್ಯ. ಏನಾಗಲಿ ಅಲ್ಲ ಪ್ರತ್ಯಕ್ಷ ಅನುಭವಿಸ್ತಾ ಇದ್ದಾನೆ. ಆ ಜ್ಞೇಯವಾದ ಬ್ರಹ್ಮದಲ್ಲಿ ನಿಂತುಬಿಟ್ಟ, ಅವನು ಹೋಗ್ಬಿಟ್ಟ ಅಲ್ಲೋಣ. ಅದು ಕೇಳ್ತಾ ಕೇಳ್ತಾ ನಿಂತು ಬಿಡ್ಬೇಕು. ಅದು ವೇದಾಂತ ಓದ್ ಸುಮ್ಮನೆ ಎಲ್ಲ ಕೇಳ್ತಾರೆ, ಸುಮ್ಮನೆ ಕನ್ಫ್ಯೂಷನ್ ಕೇಳ್ತಾ ಇರ್ತಾರೆ. ಅವನು ಹಂಗಲ್ಲ, ಅನುಭವಿಸ್ತಾ ಇರ್ತಾನೆ, ನಿದ್ದೆ ಮಾಡಿ ಅಲ್ಲ ಸೆಟ್ಲ್ ಆಗ್ಬಿಡ್ತಾರೆ. ತೇಷಾಂ ಚತುರ್ಣಾಂ ಮಧ್ಯೆ ವಿಜ್ಞೇಯಂ ಬ್ರಹ್ಮ ಮುಕ್ತ. ಅದನ್ನು ಬಿಟ್ಟು ಅಂದ್ರೆ ಅದನ್ನು ಉಳಿಸ್ಕೊಂಡು ಅಂತ ಬಿಟ್ಟು ಅದನ್ನು ಬಿಡೋದಲ್ಲ, ಅದನ್ನು ಉಳಿಸ್ಕೊಂಡು ಮಿಕ್ಕವುಗಳಲ್ಲಿ ಹೇಯ ಆಪ್ಯ ಪಾಠ್ಯಗಳಲ್ಲಿ ತ್ರಿಷು ಉಪಲಂಭ ನಾಮ ಉಪಲಂಬನಂ ತೋರಿಕೆ, ಅವಿದ್ಯಾ ಮಾತ್ರ, ಮೋಸ, ಅದು ಭ್ರಾಂತಿ, ಅದಿರೋದಲ್ಲ. ಸುಮ್ಮನೆ ನಾವು ನಿಮ್ಗೆ ತಿಳಿಸ್ಕೊಳ್ಳೋಕ್ಕೋಸ್ಕರ ನಾವು ಬಿಟಪ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಷ್ಟೇ. ಇಟ್ಕೊಂಡು ಎಲ್ಲ ಮಾಡಿ ನಿಮ್ಮನ್ನು ಹತ್ತಿಸಿದ ಮೇಲೆ ಆ ಏಣಿ ಇಡ್ತೀವಿ, ಏಣಿ ನೀವು ಹತ್ತಿದ ಮೇಲೆ ಏಣಿ ತೆಗೆದು ಬಿಡ್ತೀವಿ. ಏಣಿ ಇಡೋದು ಅದಕ್ಕೆ ಹತ್ತಕ್ಕೆ, ಹತ್ತಿದ ಮೇಲೆ ಏಣಿ ಬೇಕಿಲ್ಲ ತೆಗೆದು ಬಿಡ್ತೀವಿ. ಮತ್ತೆ ಇಳಿಬೇಕು ಅಂದ್ರೆ ಕಷ್ಟ, ಇಳಿಬೇಕು ಅಂತ ಇಟ್ಕೊಂಡ್ರೆ ಆಗಲ್ಲ. ಆ ಕಾನ್ಸೆಪ್ಟ್ ಇಟ್ಕೊಬೇಡಿ. ಹತ್ತು ಹೋದ್ರಿಂದ ಅರ್ಥ, ನೀವು ಹತ್ತು ಮುಕ್ತರಾದ್ರಿಂದ ಅರ್ಥ. ಎಲ್ಲದಾಗಲೂ ಕ್ರಿಯೆ ಇದೆ, ಇಲ್ಲಿ ಮಾತ್ರ ಕ್ರಿಯೆ ಇಲ್ಲ. ಅದನ್ನ ಯಾವ ಉದಾಹರಣೆ ಕೊಟ್ಟರು ದೋಷ ಆಗೇ ಇರುತ್ತೆ. ಹೇಯಾನಿಚ ಲೌಕಿಕಾನಿ ತ್ರೀಣಿ ಜಾಗರಿತ ಸ್ವಪ್ನ ಸುಷುಪ್ತಾನಿ ಆತ್ಮನಿ ಅಸತ್ವೇನ ರಜ್ವಾಂ ಸರ್ಪವತ್ ಹಾತವ್ಯಾನಿ ಇತ್ಯರ್ಥಃ. ಹೇಯವಾದದ್ದು ಹಾತುಂ ಯೋಗ್ಯಂ ಹೇಯಂ, ಓಹಾಕ್ ತ್ಯಾಗೆ, ಬಿಡುವುದಕ್ಕೆ ತಕ್ಕದ್ದಾಗಿರುವಂಥದ್ದು ಅಂತ. ಯಾವುದು ಬಿಡುವುದಕ್ಕೆ ಯೋಗ್ಯವೋ ತಕ್ಕದ್ದೋ ಅದು ಹೇಯ. ಯಾವುದೋ ಲೌಕಿಕಾದೀನಿ, ಲೌಕಿಕ ದ್ವಯಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ, ಅದಿದೆಯಲ್ಲ ಆ ಮೂರು. ಅದ್ಯಾವ್ದು ಮೂರು? ಜಾಗರಿತ, ಸ್ವಪ್ನ, ಸುಷುಪ್ತ ಎಂಬುವಂಥದ್ದು. ಅದೇನ್ ಮೂರು? ಆತ್ಮನಿ ಕಲ್ಪಿತಾನಿ ಅಂತ ಅರ್ಥ. ಆತ್ಮನಿ ಅಸತ್ವನ ರಜ್ವಾಂ ಸತ್ವತ್ ಕಲ್ಪಿತಾನಿ. ಅದು ಕಲ್ಪಿತ ಅನ್ನೋದು ಅಧ್ಯಯನ ಮಾಡ್ಕೋಬೇಕು. ಆತ್ಮನಿ ಅನ್ನೋ ಸಪ್ತಮಿ ಯಾವ ಸಪ್ತಮಿ ಅದು? ಅಧಿಕರಣ. ಆತ್ಮಾಧಿಕರಣದಲ್ಲಿ ಕಲ್ಪಿತ ಇದೆ. ಆತ್ಮನ ಮೇಲೆ ಈ ಮೂರು ತೋರ್ತಾ ಇದೆ. ಆ ಸಮುದ್ರದ ಮೇಲೆ ಅಲೆ ನೊರೆ ಗುಳ್ಳೆ ತೋರು ಹಾಗೇನೆ ಆತ್ಮನ ಮೇಲೆ, ಆತ್ಮನಲ್ಲಿ ಮೂರು ತೋರ್ತಾ ಇದೆ. ಆತ್ಮ ಮೂರಕ್ಕೂ ಬೇಸಿಕ್ ಆಗಿದೆ, ಬೇಸಿಸ್ ಆಗಿದ್ದಾನೆ, ಆಧಾರ ಇದ್ದಾನೆ. ತಳಹದಿ ಅವನೇ ಇದು, ಅದು ಆಧಾರ. ಆಧಾರದ ಮೇಲೆ ಈ ಮೂರು ತೋರ್ತಾ ಇದೆ. ಆತ್ಮದಲ್ಲಿ ಅಸತ್ವೇನ, ಅದು ಪ್ರಕಾರಾರ್ಥ ತತ್ವೀಯ, ಸುಳ್ಳಾಗಿ ತೋರ್ತಾ ಇದೆ. ತೋರ್ತಾ ಇದೆ ಅಂತ ಅನ್ಕೊಂಡಿದೆಯಲ್ಲ, ತೋರ್ತಾ ಇರಬಹುದು ನಿನಗೆ, ಅದ ಸುಳ್ಳಾಗಿ ತೋರ್ತಾ ಇರೋದು. ಯಾವುದಂತೆ? ರಜ್ವಾಂ ಸರ್ಪವದು. ಮರ್ತಿದೀನಿ ಅನ್ಕೋಬೇಡಿ, ದೃಷ್ಟಾಂತವನ್ನ ಅಂತ ಇದ್ದಾರೆ. ರುಜುತಪ್ಪ ದೃಷ್ಟಾಂತ ಮರ್ತ್ಬಿಟ್ರ ಶಂಕರಾಚಾರ್ಯ ಇಲ್ಲ, ಮರ್ತಿಲ್ಲ, ಇನ್ನೂ ಅದು ತಗೊಂಡ್ಬರ್ತೀನಿ. ಹಗ್ಗದಲ್ಲಿ ಹಾವು ಕಲ್ಪಿತವಾಗಿರುವಂತೆಯೇ ಆತ್ಮನಲ್ಲಿ ಕಲ್ಪಿತವಾಗಿರ್ತಕ್ಕದ್ದು ಈ ಅವಸ್ಥಾತ್ರಯ. ಮೂರು ಅವಸ್ಥೆಯೊಂದ್ರು. ಸುಪ್ತ ಪ್ರಬುದ್ಧ ಇತ್ಯೇವಂ ಸ್ವಪ್ನಂ ಪಶ್ಯತಿ ಚೇತಿಯಃ ವಿಕಲ್ಪ ಏಷ ಭೂತಾನಾಂ ಅವಿದ್ಯಾ ರಾತ್ರಿಶಾಯಿನಾಂ. ಅವಿದ್ಯಾ ಅನ್ನುವಂತಹ ರಾತ್ರಿಯಲ್ಲಿ ಮಲಗಿದವರಿಗೆ ಎಚ್ಚರ, ಕನಸು, ನಿದ್ದೆ ಅನ್ನುವಂಥ ಮೂರು ಕನಸಾಗ್ತಾ ಇದೆಯಂತೆ. ಮೂರು ಕನಸು. ಎಚ್ಚರಾಗಿದ್ದೀನಿ ಅಂತ ಒಂದು ಕನಸು, ಕನಸಾಗ್ತಿದೆ ಅಂತ ಒಂದು ಕನಸು, ನಿದ್ದೆ ಅಂತ ಒಂದು ಕನಸು. ಇವಾಗ ಸ್ವರೂಪಕ್ಕೆ ನಿದ್ದೆಯೂ ಇಲ್ಲ, ಕನಸೂ ಇಲ್ಲ, ಎಚ್ಚರವೂ ಇಲ್ಲ. ಯಾಕೆ? ಮೂರಕ್ಕೂ ಸಾಕ್ಷಿಯಾಗಿದ್ದೀನಿ, ಮೂರಕ್ಕೂ ನಾನು ಅತೀತನಾಗಿದ್ದೀನಿ. ಆ ನಿತ್ಯ ಶುದ್ಧ ಬುದ್ಧ ಪರಮಾರ್ಥ ಸ್ವರೂಪದವನು. ನನಗೆ ಅವಸ್ಥೆ ಅಂದ್ರೆ ಏನರ್ಥ? ಅದೊಂದು ದುರವಸ್ಥೆ. ಆತ್ಮನಿಗೆ ಅವಸ್ಥೆ ಗಂಟಾಕೋಕೆ ಹೋದ್ರೆ ಅದೊಂದು ದುರವಸ್ಥೆ ಆಗುತ್ತೆ. ಹೇಗೆ ಅವರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಅಂದ್ರೆ, ಸ್ಪಷ್ಟವಾಗಿ ಸರಿಯಾದ ವಿವೇಕ ಯಾರಿಗೆ ಚೆನ್ನಾಗಿದೆಯೋ, ಹೌದು ಅವ್ರು ಹೇಳ್ತಾ ಕರೆಕ್ಟು, ಅನುಭವಕ್ಕೆ ಬರ್ತಾ ಇದೆ, ಯುಕ್ತಿಯುಕ್ತವಾಗಿದೆ, ಶಾಸ್ತ್ರಸಮ್ಮತವಾಗಿದೆ, ಇದೇ ನಿಜವಾಗಿ ತಿಳ್ಕೊಬೇಕಾದ್ರು, ಇದೇ ಸತ್ಯ ಅಂತ ಪ್ರತಿಯೊಬ್ಬರು ಒಪ್ಪಲೇಬೇಕು. ಇದಕ್ಕೇನು ಯಾವ ಜಾತಿ, ದೇಶ, ಕುಲ ಆಗೋ ಯಾರು ಲೆಕ್ಕ ಇಲ್ಲ. ಅವನು ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಪಾರ್ಸಿ ಆಗಲಿ, ಯಾರೇ ಆಗಲಿ, ಇದು ಯಾರ ವ್ಯಕ್ತಿ ಮೇಲೆ ನಿಂತೇ ಇಲ್ಲ ಈ ತತ್ವ ಸಿದ್ಧಾಂತ. ಇದು ಪರಮಾರ್ಥ ವಿಚಾರ. ಇದು ಹಗ್ಗದಲ್ಲಿ ಹಾವಿನಂತೆಯೇ ಕಲ್ಪಿತವಾಗಿರುವ ಆ ಮೂರನ್ನ ಹಾತವ್ಯಾನಿ. ಹಾತವ್ಯ ಅಂತವ್ಯ ಪ್ರತಿ ಯಾವ ವರ್ಷದಲ್ಲೇ? ಹಾತುಂ ಶಕ್ಯಾನಿಯೋ ಹಾತುಂ ಯೋಗ್ಯಾನಿಯೋ? ಹಾತುಂ ಶಕ್ಯಾನಿ. ಬಿಡಕ್ಕಾಗತ್ತೆ ಅದಲ್ವಾ, ಬಿಡಬೇಕಾದ ಯೋಗ್ಯವಾಗಿದೆ. ಹಾ, ಜ್ಞೇಯ ಆಗದೆ ಜ್ಞೇಯಂ ಇಹ ಚತುಷ್ಕೋಟಿ ವರ್ಜಿತಂ ಪರಮಾರ್ಥ ತತ್ವಂ. ಜ್ಞೇಯಂ ಮೂಲ ಪದ, ಇದು ಶ್ಲೋಕದ ಪದ. ಹೇ ಆಯ್ತು. ಜ್ಞೇಯ ಅಂದ್ರೆ ಏನು? ಚತುಷ್ಕೋಟಿ ವರ್ಜಿತ. ಚತುಷ್ಕೋಟಿ ಯಾವ್ದಾ? ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ. ಯಾಕೆ ಬರ್ಸ್ಬೇಡ?
ಒಟ್ಟು ಮಾಂಡೂಕ್ಯ ಓದೋದಕ್ಕೆ 4 ಕೋಟಿ ಗ್ಯಾಪ್ ಇದೆ ಗ್ಯಾಪ್ ಇಡುವ. 4 ಕೋಟಿ ಇದೆ ಮಾಂಡೂಕ್ಯದಲ್ಲಿ ಅಂತ. ಏನ್ 4 ಕೋಟಿ ಇದೆ? ಹೌದು, ಮಾಂಡೂಕ್ಯ ಬಹಳ ದೊಡ್ಡ 4 ಕೋಟಿ ಇದೆ ಅದರಲ್ಲಿ. ಕೋಟ್ಯಶ್ಚತಸ್ರ ಏತಾಸ್ತು ಗ್ರಹೀರ್ಯಾಸಾಂ ಸದಾವೃತ. 4 ಕೋಟಿ. ಅಪ್ಪಾ ಮಾಂಡೂಕ್ಯ ಹೋದ್ರೆ 4 ಕೋಟಿ ಸಿಗುತ್ತೆ ನಿಮಗೆ. ಅದಕ್ಕಾದ್ರೂ ಓದ್ತಾರೆ ಮಾಂಡೂಕ್ಯ. ಹಾಗೆ 4 ಕೋಟಿ ಬರುತ್ತೆ ಮಾಂಡೂಕ್ಯ ಓದಿದ್ರೆ 4 ಕೋಟಿ ವಿಚಾರ ಗೊತ್ತಾಗುತ್ತೆ. 4 ಕೋಟಿ ಇರೋದು 4 ಕೋಟಿ ಬಿಡ್ಬೇಕಂತೆ. ಹೆಂಡತಿ ಮಕ್ಕಳು ಬಿಡು, ಪ್ರಪಂಚನೂ ಬಿಡು, ನಾನು ಬಿಡು, ಸರ್ವಸ್ವನು ಬಿಡು, 4 ಬಿಡು ಅಂದ್ರು. ಜ್ಞೇಯ ಯಾವುದು ಅಂದ್ರೆ 4 ಕೋಟಿಗಳಿಂದ ತುದಿಗಳಿಂದ ವಿಕಲ್ಪಿತವಾಗಿರ್ತಕ್ಕಂತಹ ಅಸ್ಥಿನಾಸ್ತಿ ಇತ್ಯಾದಿಗಳಿಂದ ಬಿಟ್ಟದ್ದಾಗಿರುವ ಒಂದು ಪರಮಾರ್ಥ ತತ್ವ ಇದೆಯಲ್ಲ, ಪರಮಾರ್ಥ ಪರಬ್ರಹ್ಮ ಸ್ವರೂಪ, ಅದು ಜ್ಞೇಯ. ಜ್ಞೇಯ ಅಂದ್ರೇನು? ತಿಳಿಯಬೇಕಾದದ್ದು, ಅವಶ್ಯವಾಗಿ ತಿಳಿಬೇಕಾದದ್ದು, ಅವಶ್ಯವಾಗಿ ಹೌದು. ಜ್ಞಾತುಂ ಶಕ್ಯಮಲ್ಲ. ಜ್ಞಾತುಂ ಶಕ್ಯಂ ಯಾವುದೋ? ಇದಂ ಜ್ಞಾತುಂ ಶಕ್ಯಂ ಜ್ಞೇಯಂ. ಪರಮಾರ್ಥ ತತ್ವಂತೂ ಅವಶ್ಯಂ ಜ್ಞಾತವ್ಯಂ. ನಾರಾಯಣಂ ಮಹಾಜ್ಞೇಯಂ ಅಂದ್ರು. ಬರೀ ಜ್ಞೇಯ ಅಂದಿಲ್ಲ, ಅದಕ್ಕೊಂದು ಪ್ರಿಫಿಕ್ಸ್ ಹಾಕಿದ್ರು ಮಹಾ ಅಂತ. ಯಾಕೆ ಹೇಳೋ? ಏನೋ ತಿಳ್ಕೊಬೇಕು, ಕಂಪ್ಯೂಟರ್ ತಿಳ್ಕೊಬೇಕು, ಇನ್ನೇನೋ ಆ ಊರು ತಿಳ್ಕೊಬೇಕು, ಹಣ್ಣು ಹಂಪು ಅದೆಲ್ಲ ತಿಳ್ಕೊಬೇಕಾಗಿರೋದು ನಾರಾಯಣ ತಿಳ್ಕೊಬೇಕು. ಅದನ್ನ ಅಧ್ಯಾರೂಪ ಮಹಾಜ್ಞೇಯ ಅಂದ್ರು. ಅದು ವಿಶ್ವಾತ್ಮಾನಂ ಪರಾಯಣಂ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ. ನಾರಾಯಣ ಪರೋ ಜ್ಯೋತಿ ಆತ್ಮಾ ನಾರಾಯಣ ಸ್ಥಿತ. ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ. ನಾರಾಯಣ ಪರೋ ಧ್ಯಾತ ಧ್ಯಾನಂ ನಾರಾಯಣ ಪರ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ. ಪಕ್ಕ ಅದ್ವೈತ ಸಿದ್ಧಾಂತವನ್ನೇ ಇಡ್ತಾ ಇದ್ದಾರೆ. ಸರಿಯಾಗಿ ಮನಮುಟ್ಟಿ ವಿಚಾರ ಮಾಡಿದ್ರೆ ಶಂಕರರು ಏನ್ ಪ್ರಸ್ಥಾಂತ ಭಾಷೆಯಲ್ಲಿ ಹೇಳಿದ್ದಾರೆ ಅದನ್ನೇ ಉಪನಿಷತ್ತು ತನ್ನ ಭಾಷೆಯಲ್ಲಿ ಹೇಳ್ತಾ ಇದೆ. ಅದನ್ನೇ ಶಂಕರಾಚಾರ್ಯ ಹೇಳಿದ್ದು. ನಮಗೆ ಶಂಕರಾಚಾರ್ಯ ಹತ್ರ, ನಾವು ಶಂಕರಾಚಾರ್ಯರಿಂದ ವೇದಾಂತ ಓದಿದವರಾದ್ರಿಂದ ನಮ್ ಶಂಕರಾಚಾರ್ಯ ಏನು ಹೇಳ್ಕೊಟ್ಟಿದಾರ ಅದನ್ನೇ ಉಪನಿಷತ್ತು ಹೇಳುತ್ತೆ ಅಂತೀವಿ ನಾವು. ಅಲ್ಲಯ್ಯ, ಉಪನಿಷತ್ತು ಹೇಳಿದ್ದಲ್ಲ ಶಂಕರಾಚಾರ್ಯ ಹೇಳ್ತಿರೋರು. ಹೌದು ಸ್ವಾಮಿ, ತತ್ವ ಅದು ನಿಜ. ಆದ್ರೆ ನಾವು ಎಲ್ಲಿದ್ದೀವಿ? ನಾವು ಇಲ್ಲಿದ್ದೀವಿ. ನಮಗೆ ಶಂಕರಾಚಾರ್ಯರು, ಆಮೇಲೆ ವೇದ ಉಪನಿಷತ್ತು. ಪರಮಾರ್ಥ ತತ್ವವೇ ಜ್ಞೇಯ. ಇನ್ನು ಆಪ್ಯ ಯಾವುದು? ಆಪ್ಯನೇನೋ ಪಡಿತಕ್ಕದ್ದು ಯಾವುದು? ಪಡಿತು ಆಪ್ತವ್ಯಾನಿ ತ್ಯಕ್ತ ಬಾಹ್ಯ ಏಷಣಾತ್ರಯೇಣ ಭಿಕ್ಷುಣ ಪಾಂಡಿತ್ಯ ಬಾಲ್ಯ ಮೌನಾಖ್ಯಾನಿ ಸಾಧನಾನಿ. ಇದನ್ನ ಪಡ್ಕೋಬೇಕಂತೆ. ಏನ್ ಪಡ್ಕೋಬೇಕು? ಬಂಗಾರ ಅಲ್ಲ, ದುಡ್ಡಲ್ಲ, ಬೈಕಲ್ಲ, ಮೊಬೈಲ್ ಅಲ್ಲ. ಪಡ್ಕೋಬೇಕಾದ್ರು ಏನು ಹೇಳೋ? ಇದನ್ನಂತೆ. ಮೊದಲು ಎಲ್ಲಾ ಏಷಣಗಳನ್ನು ಬಿಟ್ಟವನಾಗಿ ತ್ಯಕ್ತಾಹ ಬಾಹ್ಯ ಏಷಣಾಹ ಏನ ಸಹ ತ್ಯಕ್ತ ಬಾಹ್ಯೇಷಣ ತೇನ ಏಷಣಾನಾಂ ಹಂಗೆ ಮಾಡ್ಕೋ. ಏಷಣಾನಾಂ ತ್ರಯಂ ಏಷಣಾತ್ರಯಂ ತ್ಯಕ್ತಂ ಬಾಹ್ಯೇಷಣಾತ್ರಯಂ ತ್ಯಕ್ತ ಬಾಹ್ಯೇಷಣಾತ್ರಯಂ ತ್ರಯ ತೇನ ಬಾಹ್ಯಾಶ್ಚೇನ ಅಂತ. ಅದು ಬಾಹ್ಯಾಶ್ಚತಾಹ ಏಷಣಾಶ್ಚ ಬಾಹ್ಯೇಷಣ. ಏಷಣಾನಾಂ ತ್ರಯಂ ತ್ಯಕ್ತಾಹ ತ್ಯಕ್ತಂ ಏಷಣಾತ್ರಯಂ ಬಾಹ್ಯೇಷಣಾತ್ರಯಂ ತ್ಯಕ್ತ ಬಾಹ್ಯೇಷಣ ತ್ಯಕ್ತಂ ಬಾಹ್ಯೇಷಣಾತ್ರಯಂ ಏನ ಸಹ ಮಾಡ್ಕೊಂಡು ಬಿಟ್ಟದ್ದಾಗಿರೋ ಹೊರಗಿನ ಏಷಣಾತ್ರಯವನ್ನುಳ್ಳವನಾದ ಭಿಕ್ಷು, ಅವನಿಗೆ ಭಿಕ್ಷು ಹೆಸರು. ಪುತ್ರೇಷಣ ಅಂದ್ರೇನೋ? ಮಗನ್ ಪಡ್ಕೋಬೇಕು ಅಂತ ಅಪೇಕ್ಷೆ. ಅದಕ್ಕೆ ಮಾಡೋದೇನೋ? ಮದುವೆ ಆಗೋದು. ಅದು ಬೇಡ ಅಂತ. ಅದು ಜಾಯಾಮೇ ಸ್ಯಾತ್ ಪ್ರಜಾವಿಂದೇಯ ವಿತ್ತಮ್ಮೇ ಸ್ಯಾತ್ ಕರ್ಮ ಕುರ್ವೀಯ. ಅದು ಬೈಕೆ. ಅದು ಆ ಈ ಏಷಣಾತ್ರ ಬಿಟ್ಟೆ ಅಂದ್ರೆ ಅದಕ್ಕೆ ಬೇಕಾದ ಸಾಧನವನ್ನು ಬಿಟ್ಬಿಡ್ಬೇಕಂತೆ. ಬಿಟ್ಟದ್ದಾದ ಹೊರಗಿನದಾದ ಏಷಣಾತ್ರಯುಳ್ಳವನು ಯಾರು? ಅವನೇ ಭಿಕ್ಷು. ಭಿಕ್ಷು ಭಿಕ್ಷು ಅಂದ್ರೆ ಇನ್ಯಾವುದೋ ಅವ್ಯಕ್ತಿ ಲಿಂಗೋ ಅವ್ಯಕ್ತಾಚಾರ, ಕಾಯಿ ಬಟ್ಟೆ ಉಡೋದು ಅದೆಲ್ಲ ಗೌಣ. ಕಮಂಡಲು, ರುದ್ರಾಕ್ಷಿ ಸರ, ಮತ್ ಯಾವ ಮಾನಸಿಕ ಪರಿಪೂರ್ಣ ಎಲ್ಲ ಏಷಣ ಬಿಟ್ಟ ಅಂದ್ರೆ ಪಕ್ಕ ಸನ್ಯಾಸಿ ಅವನು. ಅವನು ಯಾರಲ್ಲೂ ಆಗಿದ್ರು ನಿಮ್ಮದು ಅಜಯ ಸಾಮ್ಯ ಏಕೇಚಿತರು ಎಲ್ಲರೂ ಅವರು. ಹಾಗೆ ಹೊರಗಿನ ಎಲ್ಲಾ ಸಾಧನೆಗಳನ್ನು ಬಿಟ್ಟವನಾಗಿರುವ ಭಿಕ್ಷು ಅವನು ಮೂರನ್ನು ಪಡ್ಕೋಬೇಕಂತೆ. ಒಂದು ಪಾಂಡಿತ್ಯ, ಇನ್ನೊಂದು ಬಾಲ್ಯ, ಇನ್ನೊಂದು ಮೌನ. ಟಿಪ್ಪಣಿ ನೋಡು. ಪಾಂಡಿತ್ಯವೆಂದರೆ
ಆಚಾರ್ಯರಿಂದಲೂ ಶಾಸ್ತ್ರದಿಂದಲೂ ಆತ್ಮಜ್ಞಾನವನ್ನು ಪಡೆಯೋದು, ತಿಳ್ಕೊಳ್ಳೋದು. ವೇದಾಂತಾರ್ಥವನ್ನು ಚೆನ್ನಾಗಿ ಸಂಶಯವಿಲ್ಲದೇನೆಯೇ ಎಲ್ಲಾ ಪ್ರಕ್ರಿಯೆಯನ್ನು, ಎಲ್ಲಾ ವಾಕ್ಯಾರ್ಥವನ್ನು, ಎಲ್ಲಾ ವಿಚಾರವನ್ನು ಮುಂಚೆ ಅರ್ಥ ಮಾಡ್ಕೊಳ್ಳೋದು. ಸಮಸ್ತ ಪ್ರಸ್ತಾವ ಅರ್ಥ, ಅದು ಪಾಂಡಿತ್ಯ. ಬಾಲ್ಯ ಅಂದ್ರೆ ಏನು? ವಿಷಯ ದೃಷ್ಟಿಯನ್ನು ತೊಲಗಿಸುವ ಜ್ಞಾನ ಬಲವನ್ನುಳ್ಳವನಾಗಿರುವಿಕೆ. ಬಲಸ್ಯ ಭಾವ ಬಾಲ್ಯಂ, ಅನಾತ್ಮ ಪ್ರತ್ಯಯ ತಿರಸ್ಕಾರ ಮಾಡೋದು ಇನ್ನೊಂದು ಅರ್ಥ ಮಾಡಿದ್ದಾರೆ. ಬಾಲ್ಯ ಭಾವ ಅಂತ ಅರ್ಥ ಮಾಡಿದೆ. ಮಗುವಿನಂತೆ ಅಪ್ರಕಟಿತ ದಂಭ ದಪ್ಪ ಅಹಂಕಾರಾದಿಮಾನ್, ಅದು ಉಂಟು. ಹೇಗೆ ಮಗುವಿಗೆ, ಚಿಕ್ಕ ಮಗು, 3 ತಿಂಗಳ ಮಗು ಚೆನ್ನಾಗಿ ಹಾಲು ಕುಡಿದು ಒಂದು ಚಾಪೆ ಮೇಲೆ ಒಂದು ಬಟ್ಟೆ ಮಲಗಿಸಿದ ತಾಯಿ, ಅದು ಮಗು ನಗನಗುತ್ತಾ ಇರುತ್ತೆ. ಅದಕ್ಕೇನು ನೆಕ್ಲೆಸ್ ಬೇಕು ಅಂತ ಆಸೆ ಇಲ್ಲ, ಮೈಸೂರು ಕ್ರೇಪ್ ಸೀರೆ ಬೇಕು ಅಂತ ಆಸೆ ಇಲ್ಲ, ಯಾವುದೇ ಚಂಪಾಲಕಲ್ಲಿ ಜಿಲೇಬಿ ಬೇಕು ಅಂತಿಲ್ಲ, ಸಿನಿಮಾ ಬೇಕು ಅಂತಿಲ್ಲ, ಸಂಗೀತ ಇಲ್ಲ, ಆನಂದಾಗಿದೆ. ಹಾಗೆ ಏನೂ ಇಲ್ಲದೆ ಆನಂದ ಆಗಿರೋದು ಮಗುಗೆ ಬರುತ್ತೆ, ನಮಗ್ ಬರಲ್ಲ. ಆ ಮಗುಗಿಂತ ಕಡೆ ನಾವು. ಆ ಮಗು ಏನು ಇಲ್ಲದೆ ಆನಂದ ಆಗಿರುತ್ತೆ ಅಂದ್ರೆ ನಮ್ಗೆ ಯಾಕೆ ಏಕಾಗಲ್ಲ? ಆನಂದವಾಗಿ ಹೊಟ್ಟೆ ತುಂಬಿದ ಮೇಲೆ ನಮ್ಮಲ್ಲಿ ಅವಿವೇಕ ತುಂಬಿದೆ. ಹಾಗೆ ಆ ಬಾಲ್ಯ ಅಂದ್ರೆ, ಬಾಲಸ್ಯ ಭಾವ ಅಂದ್ರೆ ಅಪ್ರಕಟಿತ ದಂಭ ದರ್ಪ ಅಹಂಕಾರಾದಿಮಾನ್, ಪ್ರಕಟಿತವಾಗದೆ ದಂಭ ದರ್ಪ, ಅದು ಒಂದು ಬಾಲ್ಯ. ಅದನ್ನ ಮಾಡಿದ್ದಾರೆ. ಇದು ಅರ್ಥ ಮಾಡಿದ್ದಾರೆ. ಬಲಸ್ಯ ಭಾವ ಬಾಲ್ಯಂ ಅನಾತ್ಮ ಪ್ರತ್ಯಯ ತಿರಸ್ಕರಣಂ, ಅನಾತ್ಮ ಪ್ರತ್ಯಯ ಬರದೇ ಇರೋ ಹಾಗೆ ಮಾಡ್ಕೊಳ್ಳೋದು. ಒಂದೇ ನಾಮವಾಗಲಿ, ರೂಪವಾಗಲಿ, ಗುಣವಾಗಲಿ, ಕ್ರಿಯೆ ಆಗಲಿ, ಜಾತಿ ಆಗಲಿ, ದ್ರವ್ಯವಾಗಲಿ, ವಿಶೇಷವಾಗಲಿ, ಸಾಮಾನ್ಯ ಯಾವುದು ಬರದೆ ನಿಸ್ಸಾಮಾನ್ಯ ವಿಶೇಷವಾದ ಸ್ವರೂಪದಲ್ಲಿ ನಿಲ್ಲುವ ಯೋಗ್ಯತೆ ಯಾರು ಇದೆಯೋ ಅವನು ಬಲವಂತ. ಭೀಮ ಬಲವಂತ ಅಲ್ಲ, ಆಂಜನೇಯ ಬಲವಂತ ಅಲ್ಲ, ಅಲ್ಲ ದೈಹಿಕ ಬಲ ಅದಲ್ಲ. ಇದು ನಿಜವಾದ ಬಲ. ಅನಾತ್ಮ ಪ್ರತ್ಯಯ ತಿರಸ್ಕಾರ ಮಾಡೋದು, ವಿಷಯ ದೃಷ್ಟಿಯನ್ನು ತೊಲಗಿಸುವ ಜ್ಞಾನ ಬಲವನ್ನು ಉಳ್ಳವನಾಗಿರುವಿಕೆ. ಮೌನ ಅಂದ್ರೆ ಏನೋ? ನಾವೇಂದ್ರಿ ಮೌನ ಅಂದ್ರೆ ಅನಾತ್ಮ ಪ್ರತ್ಯವನ್ನ ತೊಲಗಿಸಿಕೊಂಡದ್ದರ ಫಲವಾಗಿ ಉಂಟಾಗುವ ಆತ್ಮಾನುಸಂಧಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನನಾನ್ಮುನಿ ಅಂದ್ರೆ ಅನಾತ್ಮ ಪ್ರತ್ಯಯ ತೊಲಗಿಸಿಕೊಂಡ ಮೇಲೆ ಅದರ ಫಲವಾಗಿ ಎಲ್ಲ ಅನಾತ್ಮ ಬಿಟ್ಟು ಇನ್ನೇನ್ ಮಾಡ್ತಿರ್ತಾನೆ? ಸ್ವಸ್ವರೂಪಾನುಸಂಧಾನ, ಆತ್ಮಚಿಂತ. ತಾನು ಯಾರು ಸ್ವಲ್ಪದ ತನ್ನ ಸ್ವರೂಪದ ಬಗ್ಗೆ ಚಿಂತನೆ ಮಾಡುತ್ತಿರೋದೇ ಮೌನ. ಮೌನ ಅಂದ್ರೆ ವಾಕ್ಸಂಯಮ. ಮೌನ ಅನ್ನೋದು ಲೋಕದ ಅರ್ಥ. ವಾಗಿಂದ ವ್ಯಾಪಾರ ಮಾಡುದು ಸಾಮಾನ್ಯ ಮೌನ. ಅದೇ ಮನನಾನ್ಮುನಿ ಅಂದ್ರೆ ತತ್ವಾರ್ಥವನ್ನ ಅನುಭವಕ್ಕೆ ಹೊಂದಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮಾಡುತ್ತಿರುವ ಪ್ರಯತ್ನ ವಿಶೇಷ. ಆ ಪ್ರಯತ್ನ ವಿಶೇಷವನ್ನು ಮೌನ ಅಂತ ಇದ್ದಾರೆ. ಆ ಮೌನವನ್ನ ಉಳ್ಳವನಾಗಿ ಭಾಷೆ ಸ್ವಾಮಿಗಳು ಪಾಂಡಿತ್ಯ ಬಾಲ್ಯ ಮೌನಗಳು ಜ್ಞಾನಿಯಾದ ಸನ್ಯಾಸಿಗೆ ಅಂದ್ರು. ಒಂದು ಅರ್ಥ ಏನೋ? ಜ್ಞಾನಿಯಾಗಬೇಕು ಅಂತ ಅಂದ್ಕೊಂಡ ಸನ್ಯಾಸಿಗೆ ಅಂತ ಅರ್ಥ. ಜ್ಞಾನಿ ಆದ್ಮೇಲೆ ಜ್ಞಾನಕ್ಕೆ ಬೇಕು. ಜ್ಞಾನಿ ಆದ್ರೆ ಜ್ಞಾನ ಮಾರ್ಗದಲ್ಲಿ ಹೋದಂತ ಸನ್ಯಾಸಿಯನ್ನು ಬಲಮಟ್ಟಿಗೆ ಜ್ಞಾನಿ ಅಂತ ಹೊಗಳ್ತಾ ಇದ್ದಾರೆ. ಏನ್ ಸತಿ ಜ್ಞಾನಿ ಆಗ್ಬಿಡ್ತಾನೆ ಅಂತ. ಏನೋ ಬೆಂಗಳೂರಿಂದ ಡೆಲ್ಲಿ ಹೋಗೋ ರೈಲು ವಿಮಾನವನ್ನು ಹತ್ತು ಕೂತ್ಕೊಂಡ ಹೊರಟ್ಬಿಡ್ತು ಅಂತಂದ್ರೆ ಇದೇನೋ ಡೆಲ್ಲಿಗೆ ಹೋದ ಅಂತ ಅಂತೀವಿ. ಇನ್ನು ಇಲ್ಲೇ ಇದ್ದಾನೆ, ಅದು ನಾವು ಬಿಟ್ಟು ಬಂದಿರ್ತೀವಿ, ರೈಲ್ ಹತ್ತಿಸ್ ಬಂದಿರ್ತೀವಿ, ಅಥವಾ ಏರೋಡ್ರೋಮ್ ಬಿಟ್ಟು ಬಂದಿರ್ತೀವಿ. ಮನೆಗೆ ಬಂದ್ಮೇಲೆ ಅವ್ರು ಎಲ್ಲಿ ಇಲ್ಲ ಅವ್ರು ಡೆಲ್ಲಿಗೆ ಹೋದ್ರು ಅಂತೀವಿ. ಇನ್ನು ಡೆಲ್ಲಿ ಹೋಗಿರಲ್ಲ ಅವರು, ಇನ್ನೇನು ಅದು ಹತ್ತಿ ಡೆಲ್ಲಿ ಹೋಗ್ತಾರೆ ಅಂತ. ಹಾಗೆ ಆ ಸಾಧನವನ್ನು ಆ ಫಲವಾಗಿ ಹೇಳೋದು ಉಂಟು ಲೋಕದಲ್ಲಿ. ಅದೇ ರೀತಿ ಜ್ಞಾನಿಯಾದ ಅಂದ್ರೆ ಜ್ಞಾನಕ್ಕಾಗಿ ಪ್ರಯತ್ನ ಪಡುತ್ತಿರುವ ಮುಮುಕ್ಷುವನ್ನು ಜ್ಞಾನಿಯಾದ ಸನ್ಯಾಸಿಗೆ ಈಗ ವಿಧಿ ಶುರುವ ಅಂತ ಹೇಳಿದ್ರಿಂದ ಇನ್ನು ತತ್ವಜ್ಞಾನಿ ಆಗಿಲ್ಲ. ನಿಮಗೆ ತತ್ವಜ್ಞಾನವೇ ಆಗ್ಬಿಟ್ಟಿದೆ, ಅದು ದಿವಸಕ್ಕೆ ಬರೋದಿಲ್ಲ. ಈ ಸಾಧನೆಗಳೆಂದು ಸೂಕ್ತ ಭಾಷೆಯಲ್ಲಿ ಹೇಳಿದೆ. ಇದು ಶ್ರವಣಮನ ನಿಧ್ಯಾಸನಗಳೆಂದು ಟೀಕೆ ಕರೆಕ್ಟ್ ಇದೆ. ಈ ಟೀಕೆಯನ್ನು ಸ್ವಾಮಿ ಒಪ್ಕೊಂಡಿದ್ದಾರೆ. ಆನಂದಗಿರಿಗಳು ಇದನ್ನೇ ಶ್ರವಣಮನ ನಿಧ್ಯಾಸನಗಳು ಅಂತ ಹೇಳಿದ್ದಾರೆ. ಇದು ಕರೆಕ್ಟು, ಸರಿಯಾಗಿದೆ, ಇದು ಒಪ್ಕೋಬೇಕು ನಾವು, ಚೆನ್ನಾಗಿದೆ ಅಂತ. ಗುರುಗಳು ಎಲ್ಲಾ ಜಾಗದಲ್ಲೂ ವ್ಯಾಖ್ಯಾನಕಾರ ತೆಗೆದುಹಾಕಿದ್ದಾರೆ ಅಂತಿಲ್ಲ. ತುಂಬಾ ಕಡೆ ವ್ಯಾಖ್ಯಾನಕಾರರು ಸಮ್ಮತಿ ತಗೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತ ಗೌರವಿಸಿದ್ದಾರೆ. ಎಲ್ಲ ಅವರಿಗೆ ಭಾಷ್ಯಕ್ಕೂ ಇದು ವಿರುದ್ಧ ಬರುತ್ತೆ ಅಲ್ಲಿ ಮಾತ್ರ ಇದು ಮಾಡಿದ್ದಾರೆ ಹೊರತು ಏಕಾಂತವಾಗಿ ವ್ಯಾಖ್ಯಾನವನ್ನು ಖಂಡನೆ ಮಾಡಿ ಹಾಗೇನಿಲ್ಲ. ಹೊರಗಿನ ಎಲ್ಲ ಏಷಣಾತ್ರಯವನ್ನು ಬಿಟ್ಟಂತಹ ಭಿಕ್ಷು ಸನ್ಯಾಸಿ ಅವನು ಮಾಡುವಂತಹ ಪಾಂಡಿತ್ಯ ಬಾಲ್ಯ ಮೌನ ಎಂಬ ಸಾಧನಗಳಿದೆಯಲ್ಲ, ಇದು ಏನಿದೋ ಆಪ್ಯ. ಆಪ್ತಂ ಯೋಗ್ಯಂ ಆಪ್ಯಂ, ಪಡೆದುಕೊಳ್ಳುವುದಕ್ಕೆ ತಕ್ಕದ್ದಾಗಿರುವಂಥದ್ದು ಅಂತ ಅರ್ಥ. ಅವಶ್ಯ ಪಡ್ಕೊಳ್ಳಬೇಕಾಗಿರುವಂಥದ್ದು ಅಂತ. ಇನ್ನು ಪಾಕ್ಯ, ಪಕ್ತುಂ ಯೋಗ್ಯಂ ಪಾಕ್ಯ, ಬೇಯಿಸ್ಬೇಕಂತೆ, ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಬೇಕಂತೆ. ಅದನ್ನ ಹೇಗೆ ನೀವು ಬೇಳೆನ ಅನ್ನನ ಅಕ್ಕಿನ ಇನ್ನೊಂದು ಹೇಳ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ತೀರೋ, ನೀವೊಂದು ಬೇಯಿಸ್ಬೇಕಂತೆ. ಏನ್ ಬೇಯಿಸ್ಬೇಕು? ರಾಗ ದ್ವೇಷ ಮೋಹ ಆದಯ ಎಟ್ಸೆಟ್ರಾ,
ದೋಷಾಃ ಕಷಾಯಾಖ್ಯಾನಿ ಪಕ್ತವ್ಯಾನಿ ಪಕ್ತವ್ಯಂ ಪಚನೀಯಂ ಪಾಚ್ಯಂ ಪಚೋವಹ ಪಕ್ವಃ ತಪ್ರತಿಯಲ್ಲಿ ಪಕ್ತಃ ಅಲ್ಲ ಪಕ್ತಃನ ಇವನು ಬೇಯಲ್ಪಟ್ಟವನಾದಂತಾಗ್ತಾನೆ ಪಕ್ವಃ ಅಂದ್ರೆ ಬೇಯಿಸಲ್ಪಟ್ಟದ್ದು ಪಕ್ತಃ ರೂಪ ಇಲ್ವೇ ಇಲ್ಲ ಪಕ್ವಃ ಅಂತ ಇರೋದು ಕ್ಷಾಯೋ ಮಹ ಪಚೋ ವಹ ಅದಾಗಿ ರಾಗ ದ್ವೇಷ ಮೋಹ ಆದಿ ಶಬ್ದನೇನೇನೋ ಸುಳ್ಳು ಹೇಳ್ತೀರಪ್ಪ ಮುಂಚೆ ಸುಳ್ಳು ಬಿಡ್ರು ಸುಳ್ಳೆಟ್ಟು ಕೆಟ್ಟು ಅಭ್ಯಾಸ ಇನ್ನೊಂದಿಲ್ಲ ಯಾವ ಕಾರಣಕ್ಕೂ ಸುಳ್ಳಿನ ಹೇಳ್ಬಾರ್ದು ಭಾರಿ ಕೆಟ್ಟು ಸಮೂಲೋವ ಯಶಪುರುಷಿಷ್ಯತಿ ಯೋ ಅನೃತಮ್ ಅಭಿವದತಿ ಅಂತ ಸುಳ್ಳನ್ನು ಆಡಬಾರ್ದು ಹಿಂಸೆ ಮಾಡಬಾರ್ದು ಅವನು ಸುಳ್ಳು ಆಮೇಲೆ ರಾಗದ್ವೇಷಾದಿ ಇಟ್ಕೋಬಾರ್ದು ಯಾವುದೇ ಅಸೂಯಾದಿ ದೋಷಕ್ಕೆ ಹೋಗಬಾರ್ದು ಸರ್ವಭೂತರಲ್ಲೂ ಪ್ರೇಮವುಳ್ಳವನಾಗಿ ಸಮಸ್ತವೂ ವಾಸುದೇವ ಭಗವಂತನೇ ಅನ್ನೋದನ್ನು ಕಾಣುತ್ತಾ ಈ ಎಲ್ಲಾ ದೋಷಗಳು ಅಂತ ಏನಂತೀವಿ ಅರಿಷಡ್ವರ್ಗ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕಂತೆ ಇಲ್ಲಿ ಯಾವ್ದು ಕುಕ್ಕರು ಅಧ್ಯಾತ್ಮ ಚಿಂತನೆ ಅನ್ನೋದೇ ಕುಕ್ಕರು ಅಧ್ಯಾತ್ಮ ಚಿಂತನೆಯನ್ನು ಕುಕ್ಕರ್ ಒಳಗೆ ಆ ಎಲ್ಲಾ ದೋಷಗಳನ್ನು ಹಾಕ್ಬಿಟ್ಟು ಆತ್ಮಜ್ಞಾನನ ಬೆಂಕಿನ ಅರಿಯಿಂದ ಕೊಡ್ಬೇಕಂತೆ ಆತ್ಮಜ್ಞಾನ ಜ್ಞಾನಾಗ್ರಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ವಿಸ್ತೃತ ಕುರುತೆ ತಥಾ ಆತ್ಮಜ್ಞಾನ ಬೆಂಕಿಯಿಂದ ಅಧ್ಯಾತ್ಮ ವಿಚಾರನ ಕುಕ್ಕರ್ ಒಳಗೆ ಈ ಪ್ರಪಂಚದ ದೋಷ ಅನ್ನುವಂತಹ ಧ್ಯಾನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ 3 ಸಲ 5 ಸಲ ಕೂಗಿಸ್ರಿ ಅದು ವೆಯ್ಟ್ ಹಾರೋವರೆಗೂ ಕೂಗಿಸಿ ಅಷ್ಟು ಕೂಗು 2 ಸಲ 1 ಸಲ ಕೂಗಿಸ್ಬಿಟ್ಟು ತೆಗೆದ್ಬಿಟ್ರೆ ಬೆಂದಿರಲ್ಲ ಬೆಂದಿದೆ ಅನ್ಕೊಂಡ್ಬಿಟ್ಟು ಆಫ್ ಮಾಡ್ಬಿಟ್ರೆ ತೆಗೆದು ನೋಡಿದ್ರೆ ಹಂಗೆ ಇರುತ್ತೆ ಕೆಲವು ಇದು ಈ ಇದೆಂತಲ್ಲ ಇದನ್ನ ಧಾನ್ಯ ಏನಪ್ಪ ರಾಜ್ಮಾ ಆ ರಾಜ್ಮಾ ಇದೆಯಲ್ಲ ಆ ದರಿದ್ದ 3 ಸಲ ಕೂಗಿಸಿದ್ರೆ ಬೆಂದೇ ಇರಲ್ಲ ಅದನ್ನ 5 ಸಲ ಕೂಗಿಸ್ಬೇಕು ಉಷ್ಲಿ ಮಾಡಕ್ಕೆ 5 ಸಲ ಕೂಗಿಸ್ಬೇಕಂತೆ ಅದನ್ನ ಒಂದೊಂದ್ಸಲ ಸೇಫ್ಟಿ ಇದು ಕಿತ್ತೋಗ್ಬಿಡತ್ತೆ ವೆಯ್ಟೇ ಹಾರೋಗ್ಬಿಡತ್ತೆ ಕುಕ್ಕರ್ ವೆಯ್ಟೇ ಅಲ್ಲಿವರೆಗೂ ಕೂಗಿಸ್ಬೇಕು ಅಲ್ಲಿವರೆಗೂ ಇದನ್ನ ಎಲ್ಲಾ ಪ್ರಪಂಚ ದೋಷವನ್ನೆಲ್ಲ ಹಾಕಿ ಅಡುಗೆಯಿಂದ ಆತ್ಮಜ್ಞಾನನ ಬೆಂಕಿ ಇಟ್ಟು ಅದಕ್ಕೆ ಚೆನ್ನಾಗಿ 5 ಸಲ ಕೂಗಿಸ್ಬಿಟ್ರೆ ಎಲ್ಲ ಇದಾಗುತ್ತೆ ಕಿಚಡಿ ಆಗ್ಬಿಡ್ಬೇಕು ಎಲ್ಲ ಕಿಚಡಿ ಆಗ್ಬಿಟ್ರೆ ಆದಿ ಬೇಯಿಸ್ಬಿಟ್ರೆ ಅದು ಪಾಕ್ಯ ರಾಗದ್ವೇಷ ಮೋಹ ಅನ್ನುವಂತಹ ದೋಷಗಳೆಂಬ ಕಷಾಯ ಮೆಸನ ಇವುಗಳನ್ನ ಚೆನ್ನಾಗಿ ಬೇಯಿಸ್ಬೇಕಂತೆ ಸರ್ವಾಣಿ ಏತಾನಿ ಹೇ ಯಜ್ಞೇಯ ಆಪ್ಯಪಾಕ್ಯಾನಿ ವಿಜ್ಞೇಯಾನಿ ಭಿಕ್ಷುಣ ಉಪಾಯತ್ವೇನ ಇತ್ಯರ್ಥಃ ಭಿಕ್ಷುವಾದವನು ಅಂದ್ರೆ ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ಸಾಧಕನನ್ನ ಭಿಕ್ಷು ಅಂತಿದ್ದಾರೆ ಗೊತ್ತಾಯ್ತಾ ಶಂಕರಾಚಾರ್ಯ ಪ್ರಕಾರ ಸರ್ವದಾ ಆತ್ಮಚಿಂತನೆ ಮಾಡುವ ಸಾಧಕನೇ ಭಿಕ್ಷು ನಿರಂತರ ಮಾಡ್ತಿರ್ಬೇಕು ಆ ಸುಪ್ತೇ ಆ ಮೃತೇ ಕಾಲಂ ನಯೇ ವೇದಾಂತ ಚಿಂತೆಯ ದಜ್ಜಾನ್ ನಾವಸರಂ ಕಿಂಚಿತ್ ಕಾಮಾದೀನಾಂ ಮನಕ್ ಅಂದ್ರೆ ಕಿಂಚಿದಪಿ ಕಾಮಾದಿ ಅವಕಾಶ ಕೊಡದೆ ಟಿಲ್ ಬೆಡ್ ಅಂಡ್ ಟಿಲ್ ಡೆತ್ ಮಲಗುವವರೆಗೂ ಸಾಯುವವರೆಗೂ ಆತ್ಮಚಿಂತೆ ಮಾಡ್ತಾ ಇರ್ಬೋದು ಹಂಗೆ ಈ ಹೇಯವಾದ ಅವಸ್ಥಾತ್ರಯ ಜ್ಞೇಯವಾದ ಪರಮಾರ್ಥ ತತ್ವ ಆಪ್ಯವಾದ ಶಮದಮಾದಿ ಬಾಲ್ಯ ಪಾಂಡಿತ್ಯ ಮೌನಗಳು ಪಾಕ್ಯವಾದ ರಾಗಾದಿ ದೋಷಗಳು ಈ 4 ಭಿಕ್ಷುವಾದ ಮುಂಚೆ ತಿಳ್ಕೊಬೇಕಂತೆ 4 ಭಿಕ್ಷುವಾದ ಇದು ಉಪಾಯವಾಗಿ ಆತ್ಮಜ್ಞಾನಕ್ಕೆ ಉಪಾಯವಾಗಿ ಈ 4 ತಿಳ್ಕೊಬೇಕಂತೆ ಯಾವಾಗ ಅಂತಾರೆ ಅಗ್ರಯಾಣತಃ ಪ್ರಥಮತಃ ಮೊಟ್ಟ ಮೊದಲು ವೇದಾಂತಕ್ಕೆ ಎಂಟ್ರಾಗುವಾಗ ಈ 4 ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ 4 ವಿಚಾರ ಮಾಡ್ಕೊಳ್ಳಿ ಈ 4 ಒಂದನ್ನು ಉಳಿಸ್ಕೊಂಡು 3 ಕಿತ್ತಾಕ್ಬಿಡಿ ಅಂತ ಇದ್ದಾರೆ ತೇಷಾಂ ಹೇಯಾದೀನಾಂ ಅನ್ಯತ್ರ ವಿಜ್ಞೇಯಾತ್ ಪರಮಾರ್ಥ ಸತ್ಯಂ ವಿಜ್ಞೇಯಂ ಬ್ರಹ್ಮ ಏಕಂ ವರ್ಜಯಿತ್ವಾ ಉಪಲಂಭನಂ ಉಪಲಂಭ ಅವಿದ್ಯಾ ಕಲ್ಪನಾ ಮಾತ್ರಂ ಆ ಶೇಷ ಆ 4 ಇದೆಯಲ್ಲ ಹೇ ಜ್ಞೇಯ ಆಪ್ಯಪಾಕ್ಯ ಆ 4ರಲ್ಲಿ ವಿಜ್ಞೇಯವಾದ ಪರಮಾರ್ಥ ಸತ್ಯ ಅನ್ನುವಂಥದ್ದೊಂದಿಲ್ಲ ಎರಡನೇದಾಗಿರುವ ಪರಮಾರ್ಥ ಸತ್ಯ ವಿಜ್ಞೇಯ ಅದ್ ಬ್ರಹ್ಮ ಅದ್ ಒಂದನ್ನು ಬಿಟ್ಟು ಅದೊಂದನ್ನು ಉಳಿಸ್ಕೊಂಡು ಅಂತ ಅದೊಂದನ್ನು ಇಟ್ಕೊಂಡು 3 ಕಿತ್ತಾಕ್ಬಿಡಿ ಅಂತ ಇದ್ದಾರೆ ವರ್ಜಿತ್ವ 3 ಏನೋ ಅದು ಉಪಲಂಬನ ತೋರಿಕೆ ಇಲ್ಯೂಷನ್ ಕಲ್ಪನೆ ಭ್ರಾಂತಿ ಬರೀ ಅದಂಶನ ಇಟ್ಕೊಂಡಿದೆ ಅಷ್ಟೇ ಅದೆಲ್ಲ ಇಲ್ಲ ಅದು ಅವಿದ್ಯಾ ಕಲ್ಪನಾ ಮಾತ್ರ ಅಂದ್ಬಿಟ್ರು ನೋಡಿ ಉಪಲಂಬ ಶಬ್ದಕ್ಕೆ ಉಪಲಭ್ಯತೆ ಉಪಲಂಬ ತೋರಿಕೆ ಅರ್ಥ ಅವಿದ್ಯಾ ಕಲ್ಪನಾ ಮಾತ್ರ ಅಂತ
ಹೇಯ ಆಪ್ಯ ಪಾಕ್ಯೇಶು ತ್ರಿಷ್ವಪಿ ಸ್ಮೃತಃ ಬ್ರಹ್ಮವಿದ್ವಿ. ಹೇಯ ಆಪ್ಯ ವಾಕ್ಯೇಷು ತ್ರಿಷ್ವಪಿ ಸ್ಮೃತಃ ಬ್ರಹ್ಮವಿದ್ವಿ. ಆ ಮೂರಲ್ಲಿಂದ ಯಾವ ಮೂರಲ್ಲಿಂದ ಮತ್ತೆ ಹೇಳಿದ್ರು ಹೇಯ ಆಪ್ಯ ಪಾಕ್ಯ ಮೂರರ ವಿಷಯದಲ್ಲೂ ಜ್ಞಾನಿಗಳು ಹೇಳಿದ್ದಾರೆ ಇದು ಮೋಸ ಕಂಡ್ರೋ, ಇದು ತೋರಿಕೆ ಕಂಡ್ರೋ, ಇದನ್ನ ನಿಸ್ಕೋಬೇಡ್ರಿ ಕಂಡ್ರೋ, ಇದು ಬಹಳ ಅಪಾಯ, ಇದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ನೀವು ಪರಮಾರ್ಥದ ವಂಚಿತರಾಗ್ತೀರಾ ಅಂತ ಹೇಳಿ ಈ ಮೂರು ವಿಷಯದಲ್ಲಿ ಉಪಲಂಬಿಸ್ಮೃತಃ ನ ಪರಮಾರ್ಥ ಸತ್ಯತಾ ತ್ರಯಾಣಾಂ ಇತ್ಯರ್ಥ. ಪರಮಾರ್ಥ ಸತ್ಯತಾ ತ್ರಯಾಣಾಂ ಇತ್ಯರ್ಥಃ. ಈ ಮೂರಕ್ಕೆ ಪರಮಾರ್ಥ ಸತ್ಯತ್ವ ಅನ್ನೋದು ಇಲ್ಲ. ಅದು ಒಂದೇ ಜ್ಞೇಯವಾದ ಬ್ರಹ್ಮಕ್ಕೆ ಒಂದೇ ಪರಮಾರ್ಥ ಸತ್ಯತ್ವ. ಈ ಮೂರು ಕೂಡ ಕೇವಲ ತೋರಿಕೆ ಭ್ರಾಂತಿಗಳ ಬಳಿ ತಗೊಂಡು ಆ ತತ್ವ. ಓ ಚೆನ್ನಾಗಿತ್ತಮ್ಮ ಪಾಠ? ಇಷ್ಟ ಆಯ್ತಾ? ವೆರಿ ಗುಡ್. ಎಲ್ಲ ಅಷ್ಟು ಕ್ರೆಡಿಟ್ ಶಂಕರಾಚಾರ್ಯ ಹೋಗ್ಬೇಕು. ಇಲ್ಲ